ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐ ಕ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ನೋಡಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಅಂದರೆ ಯಾವ್ಯಾವ ಎಕ್ಸಾಮಲ್ಲಿ ಕೇಳಿರು ಅಂತಂದರೆ RRB ಗ್ರೂಪ್ ಡಿ, NTPC, RPF, ALP, CBT 2 ಮತ್ತು CBT 1ಗಳಲ್ಲಿ ಕೇಳಿದಂಥ ಕ್ವೆಶನ್ಸ್ಗಳನ್ನು ನಾನು ತೊಗೊಂಡ್ಬಂದಿದ್ದೀನಿ. ಅದ್ರ ಜೊತೆಗೆ ಯಾವ ಟೈಮಲ್ಲಿ ಯಾವ ಡೇಟಲ್ಲಿ ಆಗಿರುವಂಥ ಮತ್ತು ಶಿಫ್ಟು ಕೂಡ ಹಾಕಿರುತ್ತೇನೆ. ಸೊ ಇದು ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಕ್ವೆಶನ್ಸ್ ಕೇಳ್ತಾ ಇದ್ದಾನೆ. ಹಾಗಾಗಿ RRB, NTPC, ಗ್ರೂಪ್ ಡಿ, ALP, RPF, ಕಾನ್ಸ್ಟೇಬಲ್ ಎಲ್ಲ ಮಿಕ್ಸ್ಡ್ ಕ್ವೆಶನ್ ಇದೆ. ಸೊ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕ್ವೆಶನ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೋಡಿ ಸ್ಟೂಡೆಂಟ್ಸ್, ಆಲ್ರೆಡಿ ನೋಡಿ ಒಂದು ಗುಡ್ ನ್ಯೂಸ್ ಇದೆ. ಏನಂದರೆ ಅಗ್ನಿವೀರ್ ಕಾಲ್ಫಾರ್ಮ್ ಆಗಿದೆ. ಮಾರ್ಚ್ 12ನೇ ತಾರೀಕಿನಿಂದ ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಕರೆದಿದ್ದಾನೆ. ಅಪ್ ಟು ಏಪ್ರಿಲ್ 10ನೇ ತಾರೀಕುವರೆಗೂ ಇದೆ. ಅದ್ರ ಜೊತೆಗೆ ಇನ್ನೊಂದು ನ್ಯೂಸ್ ಏನಪ್ಪ ಅಂದರೆ 13 ಭಾಷೆಗಳಲ್ಲಿ ಎಕ್ಸಾಮ್ನ ಬರಿಬೋದಂತ ಪ್ರಕಟಣೆ ಆಗಿದೆ. ಹಾಗಾಗಿ ಕನ್ನಡ ಲ್ಯಾಂಗ್ವೇಜಲ್ಲಿ ಕೂಡ ನೀವು ಎಕ್ಸಾಮ್ ಬರಿಬೋದು. ಸೊ ಆದಷ್ಟು ಬೇಗ ಅಗ್ನಿವೀರ ಕ್ವೆಶನ್ಸ್ಗಳನ್ನು ನಾನು ಸ್ಟಾರ್ಟ್ ಮಾಡ್ತೀನಿ, ಕನ್ನಡದಲ್ಲೇ ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ಬೇಗ. ಪ್ರತಿದಿನ ಒಂದು 15 ಕ್ವೆಶನ್ ಮ್ಯಾಥಮೆಟಿಕ್ಸ್ದು ಕನ್ನಡದಲ್ಲೇ ಒಂದು ಅಗ್ನಿವೀರ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ ಸ್ಟೂಡೆಂಟ್ಸ್, ದಯವಿಟ್ಟು ಇನ್ನೂ ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಜೊತೆಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್ ಮಾಡೋಣ. ನೋಡಿ ಫಸ್ಟ್ ಕ್ವೆಶನ್ ನೋಡಿ ಸರ್, ದ ಸೆಲ್ಲಿಂಗ್ ಪ್ರೈಸ್ ಆಫ್ 32 ಐಟಮ್ ಈಸ್ ಈಕ್ವಲ್ ಟು ದಿ ಕಾಸ್ಟ್ ಪ್ರೈಸ್ ಆಫ್ 38 ಐಟಮ್ಸ್. ಅಂದರೆ 32 ವಸ್ತುಗಳ ಮಾರಾಟದ ಬೆಲೆಯು 38 ವಸ್ತುಗಳ ಕೊಳ್ಳುವ ಬೆಲೆಗೆ ಸಮನಾದರೆ ಶೇಕಡಾ ಲಾಭವನ್ನು ಕಂಡುಹಿಡಿ ಎಂದಿದ್ದಾನೆ. ಇದು ನೋಡಿ RRB, NTPC, CBT 2 ಅಲ್ಲಿ ಕೇಳಿದಾನೆ. ಅದ್ರ ಜೊತೆಗೆ ಡೇಟ್ ಕೂಡ ಕೆಳಗಡೆ ಇರುತ್ತೆ, ಲಕ್ಷಲ್ಲಿ ಇರಲಿ. ಓಕೆ ಸರ್, ಯಾವ ಥರ ಮಾಡ್ಬೇಕು ಸರ್? ಈ ಥರ ಅಂದರೆ ನೋಡಿ 32 ಸೆಲ್ಲಿಂಗ್ ಪ್ರೈಸ್ ಆಫ್ 32 ಐಟಮ್ಸ್ ಅಂದರೆ 32 SP ಈಕ್ವಲ್ ಟು, ಓಕೆ, ಹಾಗಾದರೆ ಎಷ್ಟು? ಕಾಸ್ಟ್ ಪ್ರೈಸ್ ಆಫ್ 38 ಅಂದಾನೆ. ಹಾಗಾದರೆ 38 ಆಫ್ CP. ಈ ಥರ ಬರ್ಕೊಂಬಿಟ್ರೆ ಮುಗಿದೈತೆ ನಾನು ಸರ್. ಸಾರಿ ನೋಡಿ, ದ ಸೆಲ್ಲಿಂಗ್ ಪ್ರೈಸ್ ಆಫ್ 32 ಆರ್ಟಿಕಲ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಫ್ 38. ಎರಡು ಈಕ್ವಲ್ ಅಂದಿದ್ದಾನೆ. ಏನು ಮಾಡಿ ಇವಾಗ SP CPನ ಒಂದು ಸೈಡ್ ಮಾಡಿ, ಸಂಖ್ಯೆಗಳನ್ನ ಒಂದು ಸೈಡ್ ಮಾಡಿ. ನೋಡಿ ಸರ್, ಇವಾಗ SP ಡಿವೈಡೆಡ್ ಬೈ ಇದನ್ನು CP ಈ ಸೈಡ್ ತೊಂಬರಿ. ಓಕೆ, ಅದೇ ಥರ ಈ ಕಡೆ ಕಳಿಸಿ 32 ಭಾಗಕರ ಆಗುತ್ತೆ. ಸೊ 32 ಡಿವೈಡೆಡ್ ಬೈ 32 ಆಯಿತು. ನೋಡಿ ಕಡ್ತಾ ಹೊಡೀರಿ ಸರ್. 2 19 2 16 ಅರ್ಥ ಆಯ್ತಾ? ಓಕೆ ಸರ್, ಏನು ಬಂತು ಇವಾಗ? 19/16 ಬಂತು. ನೋಡಿ ಇದು ಏನಾಗುತ್ತೆ? 19 SP 16 CP. ಅಂದರೆ 16 ರೂಪಾಯಿ ಇರೋ ವಸ್ತುನ ಎಷ್ಟಕ್ಕೆ ಮಾರ್ತಾ ಇದ್ದಾನೆ? 19 ರೂಪಾಯಿಗೆ ಮಾರ್ತಾ ಇದ್ದಾನೆ. ಅಂದರೆ ಎಷ್ಟು ಲಾಭ ಆಯಿತು ಸರ್? 3 ರೂಪಾಯಿ ಲಾಭ ಆಯಿತು. ಡಿವೈಡೆಡ್ ಬೈ ಯಾವಾಗಲೂ ಏನು ಇಟ್ಕೋಬೇಕು? 16 CP ಇಟ್ಕೋಬೇಕು, ಗುಣಾಕಾರ 100. ನೋಡಿ ಕಡ್ತಾ ಹೊಡಿರಿ. ಸೊ ಸಿಂಪಲ್ ಏನು ಮಾಡಿ, 300ಕ್ಕೆ ಏನು ಮಾಡ್ತೀನಿ? ಇವೆರಡು ಗುಣಾಕಾರ ಮಾಡ್ತೀನಿ. 300ಕ್ಕೆ 16 ಭಾಗಾಕಾರ ಮಾಡಿ, ನಿಮ್ಗೆ ಆನ್ಸರ್ ಬರುತ್ತೆ ಸರ್. ಏನಾಗುತ್ತೆ ನೋಡಿ ಇವಾಗ? 16 ಒಂದಲೇ 16. ಎಷ್ಟು ಉಳಿತು? 10ರಲ್ಲಿ 6 ಹೋದರೆ 4, ಇದರಲ್ಲಿ 14. ನೆಕ್ಸ್ಟ್ ನೋಡಿ 16 ಎಷ್ಟಲೇ? 16 9 ಬರಲ್ಲ. ಸೊ 16 8 ಎಷ್ಟಾಗುತ್ತೆ ಸರ್? 16 8 128 ಸರ್. ಸೊ 128 ಕಳೆದ್ರೆ ನೋಡಿ, ಆಪ್ಷನಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ಸೊ ಎಷ್ಟಾಗುತ್ತೆ ಸರ್? 18.75% ಏನಾಗುತ್ತೆ? ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, 250 ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಫಾರ್ ಆನ್ ಎಕ್ಸಾಮಿನೇಷನ್ ಔಟ್ ಆಫ್ ವಿಚ್ 225 ಪಾಸ್ಡ್. ದ ಪರ್ಸೆಂಟೇಜ್ ಆಫ್ ದಿ ಕ್ಯಾಂಡಿಡೇಟ್ ಹೂ ಪಾಸ್ಡ್ ಈಸ್ ಅಂತ ಕೇಳ್ತದೆ. ನೋಡಿ, ಪರೀಕ್ಷೆಯಲ್ಲಿ 250 ಅಭ್ಯರ್ಥಿಗಳು ಹಾಜರಾಗ್ಯಾರ. ಅದರಲ್ಲಿ 225 ಮಂದಿ ಅಷ್ಟೇ ಉತ್ತೀರ್ಣ ಆಗ್ಯಾರ. ಅಂದ್ರೆ ಉತ್ತೀರ್ಣ ಆದವರು ಪರ್ಸೆಂಟೇಜ್ ಕಂಡುಹಿಡಿಯೋದಾನೆ. ಸಿಂಪಲ್ ಇದೆ ತುಂಬ. ಏನು ಸರ್? ಟೋಟಲ್ ನೋಡಿ, ಪರೀಕ್ಷೆಗೆ ಅಪೀರ್ ಆದವರು ಎಷ್ಟು ಜನಪ್ಪ? 250. ಪರೀಕ್ಷೆಯಲ್ಲಿ ಪಾಸ್ ಆದವರು ಎಷ್ಟಪ್ಪ? 225. ಇದ್ರ ಏನು ಪ್ರತಿಶತವನ್ನು ಕಂಡುಹಿಡಿ ಎಂದಿದ್ದಾನೆ. ಓಕೆ, ಹಾಗಾಗಿ ಕಡ್ತಾ ನೋಡಿ ಸರ್. ಈ ಜೀರೋ ಹೋಯ್ತು. ಸೊ 25 ಒಂದಲೇ 25 ಎಷ್ಟಲೇ? 25 9 225 ಉಳಿತೇನಪ್ಪ? 9 90. ಅಂದರೆ ಎಷ್ಟು ಪ್ರತಿಶತ ಪಾಸ್ ಆಗಿದ್ದಾರೆ? ಅಂದರೆ 90% ಏನಾಗುತ್ತೆ? ಪರ್ಸೆಂಟೇಜ್ ಆನ್ಸರ್ ಆಗುತ್ತೆ. ಸೊ RRB, NTPC, CBT 1 ಎಕ್ಸಾಮ್ 2021ರಲ್ಲಿ ಕೇಳಿರೋಂಥ ಕ್ವೆಶನ್ ಇದು. ನೆಕ್ಸ್ಟ್ ನೋಡಿ, ಎ ಫ್ಯಾಕ್ಟ್ರಿ ವರ್ಕರ್ ಸ್ಪೆಂಡ್ಸ್ 60% ಆಫ್ ಹಿಸ್ ಮನಿ ಆ್ಯಂಡ್ ಸೇವ್ಸ್ 840 ರೂಪಾಯಿ. ಫೈಂಡ್ ಈಸ್ ಅಮೌಂಟ್ ಅಂತ ಕೇಳ್ತಾರೆ. ನೋಡಿ, ಒಂದು ಕಾರ್ಖಾನೆಯಲ್ಲಿ ಕೆಲಸಗಾರ ತನ್ನ ಹಣದ 60% ಖರ್ಚು ಮಾಡಿ 840 ರೂಪಾಯಿ ಉಳಿಸಾತಿದ್ದಾನೆ. ಹಾಗಾದರೆ ಅವನ ಮೊತ್ತವನ್ನು ಕಂಡುಹಿಡಿರಿ ಅಂತಿದ್ದಾರೆ. ನೋಡಿ ಸ್ಟೂಡೆಂಟ್ಸ್, ಯಾವ ಥರ ಅಂದರೆ, ನಾನಿವಾಗ ಅವನ ಹತ್ರ 100% ಇದೆ ಅಂತ ಕನ್ಸಿಡರ್ ಮಾಡಿದರೆ, ಅದರಲ್ಲಿ ನೋಡಿ ಅವನು ಏನು ಮಾಡ್ತಾ ಇದ್ದಾನೆ?
60% ಖರ್ಚು ಮಾಡ್ತಾ ಇದ್ದಾನೆ ಅಂದರೆ ನೋಡಿ 100 ಅಂತ ಕನ್ಸಿಡರ್ ಮಾಡಿದರೆ 60% ಖರ್ಚು ಮಾಡ್ತಿದ್ದಾನೆ ಅಂದರೆ ಉಳಿತು ಎಷ್ಟಪ್ಪ ಸರ್ 40% ಉಳಿತು. ಇದೇನಾಗುತ್ತೆ ಸೇವಿಂಗ್ ಆಯಿತು. ಬಟ್ ಅದನ್ನೇನು ಕೊಟ್ಟಿದ್ದಾನೆ ಅವನು ಮೊತ್ತದಲ್ಲಿ ಕೊಟ್ಟಿದ್ದಾನೆ ಎಷ್ಟು ಸರ್ 840. ಅರ್ಥ ಆಗ್ತಾ ಇದ್ದಾನೆ. 60% ಖರ್ಚು ಮಾಡಿದ್ದಾನೆ ಅಂದರೆ ಉಳಿತೆಷ್ಟು ಸರ್ 40% ರಿಮೈನಿಂಗ್. ಆ 40% ಬರೋಬ್ಬರಿ 840 ಮಾಡ್ಕೊಂಬಿಡ್ರಿ ನಿಮಗೆ ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಾ? ಹಾಗಾದರೆ 1% ಈಕ್ವಲ್ ಟು ಏನಾಗುತ್ತಪ್ಪ 840 ಡಿವೈಡೆಡ್ ಬೈ 40. ಈ ಜೀರೋ 4 ಒಂದಲೇ 4 ಎರಡಲೇ 4 ಒಂದೇ ಅಂದ್ರೆ 1% ಬರೋಬ್ಬರಿ 21 ಅಂತ ಬಂತು. ನಮಗೇನು ಬೇಕು ಸರ್ ಕನ್ಸಿಡರ್ ಏನು ಮಾಡಿದ್ದೇವೆ 100% ಅಂತ ಕನ್ಸಿಡರ್ ಮಾಡಿದ್ದೇವೆ ಅಂದರೆ ಸೊ ಹಾಗಾಗಿ 100% ಅಂದರೆ ಎಷ್ಟಾಗುತ್ತಪ್ಪ ಸರ್ 2100 ರೂಪಾಯಿ. ಅವನ ಹತ್ತಿರ ಇರೋ ಒಟ್ಟು ಮೊತ್ತ ಎಷ್ಟಾಗುತ್ತೆ 2100 ರೂಪಾಯಿ. ಸಿಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ದ ಸಮ್ ಆಫ್ ಟೂ ನಂಬರ್ ಈಸ್ 72. The number are in the ratio of 3:5, then find the positive difference between the two number. ನೋಡಿ ಎರಡು ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾನೆ ಅಂದರೆ ಸರ್ ಎರಡು ಸಂಖ್ಯೆಗಳ ಮೊತ್ತ ಏನಿದೆ ನಾನಿವಾಗ ಅನ್ಕೋತೀನಿ ಏನು ಸರ್ ಎರಡು ಸಂಖ್ಯೆಗಳಿದ್ದಾವೆ ಅವುಗಳ ಮೊತ್ತ ಎಷ್ಟು ಕೊಟ್ಟಿದ್ದಾನೆ 72 ಕೊಟ್ಟಿದ್ದಾನೆ. ಮತ್ತು ಯಾವ ಅನುಪಾತದಲ್ಲಿದ್ದಾವೆ ಸರ್ ಅಂದರೆ 3:5 ಬಟ್ ಮೊತ್ತ ಎಷ್ಟು ಕೊಟ್ಟಿದ್ದಾನಪ್ಪ ಸರ್ ಮೊತ್ತ ಈಕ್ವಲ್ ಟು 72 ಕೊಟ್ಟಿದ್ದಾನೆ. ನೀವು ಏನು ಮಾಡಿರಿ ಅನುಪಾತನ ಕೂಡಿಸಿ ಸರ್ 8 ಅನುಪಾತ ಬರೋಬ್ಬರಿ ಎಷ್ಟು 72 ಅಂದರೆ ಎಷ್ಟು ಗುಣಾಕಾರ ಮಾಡಿದ್ದಾನೆ ಸರ್ 8 9 72. ಹಾಗಾದ್ರೆ ನಮಗೇನು ಕೇಳಿದಾನಪ್ಪ ಒಂದು ಅನುಪಾತ ಬರೋಬ್ಬರಿ 9 ಬತ್ತು. ಬಟ್ ನಮಗೇನು ಕೇಳಿದಾನೆ ಎರಡೂ ಸಂಖ್ಯೆಗಳ ನಡುವಿನ ಧನಾತ್ಮಕ ವ್ಯತ್ಯಾಸ ಅಂದರೆ ಈ ಎರಡು ಅನುಪಾತಗಳ ವ್ಯತ್ಯಾಸ ಎಷ್ಟು ಸರ್ 5ರಲ್ಲಿ 3 ಕಳೀರಿ. ನೋಡಿ ಧನಾತ್ಮಕ ಅಂದೇನ ಸರ್ 3ರಲ್ಲಿ 5 ಕಳೆದ್ರೆ -2 ಬರುತ್ತಂತ ಅನ್ಕೋಬಾರ್ದು ನೀವು. ಅದಕ್ಕೆ ಕ್ವಶನಲ್ಲಿ ಏನು ಹೇಳಿದಾನೆ ಧನಾತ್ಮಕ ವ್ಯತ್ಯಾಸ. ಹಾಗಾಗಿ 5ರಲ್ಲಿ 3 ಕಳೆದ್ರೆ ಎಷ್ಟು ಬಂತು ಸರ್ 2 ಅನುಪಾತ. 1 ಅನುಪಾತ ಬರೋಬ್ಬರಿ ಎಷ್ಟಿದೆ 9 ಇದೆ ಅಂದರೆ 2 9 ಎಷ್ಟಾಗುತ್ತೆ ಎರಡೂ ಸಂಖ್ಯೆಗಳ ಮಧ್ಯನ ಡಿಫ್ರೆನ್ಸ್ ಎಷ್ಟಿರುತ್ತೆ 18 ಇರುತ್ತೆ. ಸೊ ಆನ್ಸರ್ ಏನು ಬರುತ್ತೆ 18. ನೋಡಿ ಇದು RRB NTPC CVT 2 ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ನು. ನೆಕ್ಸ್ಟ್ ಸರಾಸರಿ ಮೇಲಿರುವಂಥ ಕ್ವಶನು ಇಫ್ ದಿ ಅವರೇಜ್ ಆಫ್ ಟೂ ನಂಬರ್ ಈಸ್ 26 ಆ್ಯಂಡ್ ಒನ್ ಆಫ್ ದೆಮ್ ಈಸ್ 12 ದೆನ್ ಫೈಂಡ್ ದಿ ಅದರ್ ನಂಬರ್. ಸೊ ನೋಡಿ ತುಂಬ ಸಿಂಪಲ್ ಆಗಿರುವಂಥ ಕ್ವಶನ್ ಇದೆ. ಎರಡು ಸಂಖ್ಯೆಗಳ ಸರಾಸರಿ 26 ಆಗಿದ್ದರೆ ಅವುಗಳಲ್ಲಿ ಒಂದು 12 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಫಸ್ಟ್ ಆಫ್ ಆಲ್ ನೋಡಿ ಸ್ಟೂಡೆಂಟ್ಸ್ ಎಷ್ಟಿದ್ದಾವೆಪ್ಪ ಸರ್ ಎರಡು ಸಂಖ್ಯೆ ಇದ್ದಾವೆ. ಎರಡು ಸಂಖ್ಯೆಗಳ ಸರಾಸರಿ ಕೊಟ್ಟಿದ್ದಾನೆ ಎಷ್ಟು ಸರ್ 26. ಮೊದಲು ಏನು ಮಾಡಿ ಎರಡು ಸಂಖ್ಯೆಗಳ ಮೊತ್ತ ಕಂಡುಹಿಡ್ರಿ. ಸರ್ ಎಷ್ಟಾಗುತ್ತೆ ಎರಡು ಸಂಖ್ಯೆಗಳು ಪ್ರತಿಯೊಂದು ಸಂಖ್ಯೆ ಸರಾಸರಿ ಎಷ್ಟಿದೆ 26 ಅಂದರೆ 22 ಸರ್ 52 ಆಯಿತು. ಇನ್ನೊಂದು ಏನು ಕೊಟ್ಟಿದ್ದಾನೆ ಅದರಲ್ಲಿ ಒಂದು ಸಂಖ್ಯೆ ಎಷ್ಟಿದೆ ಅಂತಾನೆ 12. ಸಿಂಪಲ್ ಇದರಲ್ಲಿ 12ಅನ್ನು ಮೈನಸ್ ಮಾಡಿ ಇನ್ನೊಂದು ಸಂಖ್ಯೆ ಸಿಕ್ಕಿಬಿಡುತ್ತೆ ಸರ್ 2ರಲ್ಲಿ 2 ಹೋದ್ರೆ 0 5ರಲ್ಲಿ 1 ಹೋದ್ರೆ 4. ಹಾಗಾಗಿ ಆನ್ಸರ್ ಏನಾಗುತ್ತೆ ಇನ್ನೊಂದು ಸಂಖ್ಯೆ ಎಷ್ಟಿರುತ್ತೆ 40. ತುಂಬ ಈಸಿ ಕ್ವಶನ್ ರೈಲ್ವೆ ಗ್ರೂಪ್ ಡಿಯಲ್ಲಿ ಕೇಳುವಂಥ ಕ್ವಶನು. ನೆಕ್ಸ್ಟ್ ಮತ್ತೆ ಇದೊಂದು ಸಿಂಪಲ್ ಎವರೇಜ್ ಮೇಲೆ ಇದೆ. ದ ಎವರೇಜ್ ಆಫ್ 7 ನಂಬರ್ ಇಸ್ 132. ದ ಎವರೇಜ್ ಆಫ್ ದಿ ರಿಮೇನ್ಸ್ ಸೇಮ್ ಇವನ್ ಆಫ್ಟರ್ ರಿಮೂವಿಂಗ್ ಒನ್ ಆಫ್ ದೆಮ್ ಫೈಂಡ್ ಔಟ್ ದಿ ನಂಬರ್. ಸೊ ಸಿಂಪಲ್ ನೋಡಿ 7 ಸಂಖ್ಯೆಗಳ ಸರಾಸರಿ ಎಷ್ಟಿದೆ ಸರ್ 132 ಇದೆ. ಅವುಗಳಲ್ಲಿ ಒಂದನ್ನು ತೆಗೆದು ಹಾಕಿದರೆ ಅವಾಗೂ ಕೂಡ ಸರಾಸರಿ ಸೇಮ್ ಇರತ್ತಂತಿದ್ದಾನೆ. ಹಾಗಾದರೆ ಆ ತೆಗೆದ ಸಂಖ್ಯೆಯನ್ನು ಎಷ್ಟು ಸರ್ ಅಂತ ಕೇಳ್ತಾ ಇದ್ದಾನೆ. ಸಿಂಪಲ್ ನೋಡಿ ಫಸ್ಟ್ ನೋಡಿ ಸ್ಟೂಡೆಂಟ್ಸ್ 7 ಸಂಖ್ಯೆಗಳಿದಾವ ಸರ್ 7 ಸಂಖ್ಯೆ ಇದ್ದಾವೆ. ಇದು ಸರಾಸರಿ ಎಷ್ಟಿದೆಯಪ್ಪ 132 ಅಂದರೆ ಫಸ್ಟ್ ಏನು ಮಾಡಿ ಸರ್ ಟೋಟಲ್ ಒಟ್ಟು 7 ಸಂಖ್ಯೆಗಳು ಮೊತ್ತ ಕಂಡುಹಿಡ್ರಿ. ಏನು ಮಾಡಿ ಸಿಂಪಲ್ 7ರಲ್ಲಿ 132 ಗುಣಾಕಾರ ಮಾಡಿ ಸರ್ 7 2 14 ಒಂದು ಕೈಲ 7 3 21 ಒಂದು ಕೈಲ 22 7 1 7 1 2 ಕೂಡಿಸಿ 924 ಏನಾಯ್ತಪ್ಪ ಇದೇನಾಯ್ತು 7 ಸಂಖ್ಯೆಗಳ ಒಟ್ಟು ಮೊತ್ತ ಆಯಿತು. ಎಷ್ಟು ಬಂತು ಸರ್ 924 ಬಂತು. ಇವಾಗ ಏನು ಹೇಳ್ತಿದ್ದಾನೆ ಅದರಲ್ಲಿ ಒಂದು ಸಂಖ್ಯೆಯನ್ನು ತೆಗೆದುಹಾಕಿದರೆ ಅಂದರೆ ಎಷ್ಟು ಉಳಿತಪ್ಪ ಒಂದು ಸಂಖ್ಯೆ ತೆಗೆದ್ರೆ ಸರ್ 6 ಸಂಖ್ಯೆಗಳು ಉಳಿತು. ಹೌದಾ ಓಕೆ. ಈಗ ಏನು ಹೇಳ್ತಿದ್ದಾನೆ ಸರಾಸರಿ ಸರ್ ಚೇಂಜೇ ಆಗ್ತಿಲ್ಲ ಅಂತ ಹೇಳ್ತಿದ್ದಾನೆ. ಅಂದರೆ 132 ಅಂದರೆ ಸರಾಸರಿ ಚೇಂಜ್ ಆಗ್ತಿಲ್ಲ. ಹಾಗಾದರೆ ಈ 6 ಸಂಖ್ಯೆಗಳು ಮೊತ್ತ ಕಂಡಿಡ್ರಿ ಅದ್ರಾಗ ಇದನ್ನು ಕಳೆದು ಬಿಟ್ಟರೆ ಆ ಸಂಖ್ಯೆ ಯಾವುದಂತ ಗೊತ್ತಾಗ್ಬಿಡುತ್ತೆ. ಸಿಂಪಲ್ ಓಕೆ. 6 2 ಸರ್ 12 6 3 18 1 19 6 1 6 1 ಎಷ್ಟಾಗುತ್ತೆ 792 ಆಗುತ್ತೆ. ಅರ್ಥಾಯ್ತಾ? ಸೊ ಇವಾಗ ಏನು ಮಾಡಿ ಸಿಂಪಲ್ ಅದರಲ್ಲಿ ಕಳೀರಿ ನಿಮಗೆ ಆನ್ಸರ್ ಸಿಗುತ್ತೆ. ಹೇಗೆ ಸರ್ 4ರಲ್ಲಿ 2 ಹೋದರೆ 2 12ರಲ್ಲಿ 9 ಹೋದರೆ ಸರ್ 3 ನೋಡಿ 9ರಲ್ಲಿ 8 ಹೋದರೆ ಸೊ ಆನ್ಸರ್ ಏನು ಬರುತ್ತೆ 132. ಆ ಸಂಖ್ಯೆ ಏನಾಗುತ್ತೆ ತೆಗೆದು ಹಾಕಿರುವಂಥ ಸಂಖ್ಯೆ ಯಾವುದಪ್ಪ ಅಂತಂದರೆ 132 ಆಗುತ್ತದೆ.
ಕ್ಲಿಯರ್ ಆಯ್ತಾ? ಓಕೆ. ನೆಕ್ಸ್ಟ್ ನೋಡಿ, ಸಿಂಪ್ಲಿಫೈ ನೋಡಿ, ಗ್ರೂಪ್ ಡಿ ಯಲ್ಲಿ ಕೇಳಿರೋಂಥ ಕ್ವಶನ್ ಏನು, ಬೋರ್ಡ್ ಮಾಸ್ ರೂಲ್ ಮೇಲಿರೋಂಥ ಕ್ವಶನ್ ಇದೆ. ಓಕೆ ಸರ್, ಈ ಥರ ನೋಡಿ ಏನು ಮಾಡಬೇಕು, ರೂಲ್ಸ್ ಏನು ಹೇಳುತ್ತೆ ಸರ್, ಬೋರ್ಡ್ ಮಾಸ್ ಮುಖಾಂತರ ಮಾಡಬೇಕು. ಫಸ್ಟ್ ನೋಡಿ, ಕೊಟ್ಟಿರೋ ಕ್ವಶನಲ್ಲಿ ಏನು ಮಾಡಬೇಕು ಸರ್, ಬ್ರ್ಯಾಕೆಟನ್ನು ಸಾಲ್ವ್ ಮಾಡಬೇಕು. ಇವಾಗ ನೋಡಿ ನಾನು ಏನು ಮಾಡ್ತೀನಿ, 125 ಡಿವೈಡೆಡ್ ಬೈ 25 ಇಂಟು 6 ಪ್ಲಸ್ ನೋಡಿ ಬ್ರ್ಯಾಕೆಟಲ್ಲಿ ಒಳಗಡೆ ಮತ್ತೊಂದು ಬ್ರ್ಯಾಕೆಟ್ ಇದೆ, ಫಸ್ಟ್ ಅದನ್ನು ಸಾಲ್ವ್ ಮಾಡಿ ಸರ್. 3 ಪ್ಲಸ್ 8ರಲ್ಲಿ 2 ಹೋದರೆ ಎಷ್ಟಾಗುತ್ತಪ್ಪ ಸರ್, 6 ಹೋಲ್ ಡಿವೈಡೆಡ್ ಬೈ 3 ಆಯಿತು. ನೆಕ್ಸ್ಟ್ 125 ಡಿವೈಡೆಡ್ ಬೈ 25 ಇಂಟು 6 ಪ್ಲಸ್ 3 6 ಕೂಡಿಸಿ 9 ಡಿವೈಡೆಡ್ ಬೈ 3. ಓಕೆ, 125 ಡಿವೈಡೆಡ್ ಬೈ 25 ಇಂಟು 6 ಪ್ಲಸ್ 9ಕ್ಕೆ 3ಲೆ ಭಾಗಾಕಾರ ಮಾಡಿ 3 ಆಯಿತು. ಓಕೆ, ನೆಕ್ಸ್ಟ್ ಇದರಲ್ಲಿ 25ಲೆ ಭಾಗಾಕಾರ ಮಾಡಿ 25 125 ಇಂಟು 6 ಪ್ಲಸ್ 3. ಹಾಗಾದರೆ 5 6ಲೆ ಏನಾಗುತ್ತೆ 30 ಪ್ಲಸ್ 3 ಅಂದರೆ ಈಕ್ವಲ್ ಟು ಎಷ್ಟಾಗುತ್ತೆ ಸರ್, 33 ಏನಾಗುತ್ತೆ ಆನ್ಸರ್ ಆಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು, ಬ್ರ್ಯಾಕೆಟ್ ಸಾಲ್ವ್ ಮಾಡಬೇಕು, ತದನಂತರ ಡಿವಿಷನ್ ಮಾಡಬೇಕು, ಅದನಂತರ ಗುಣಾಕಾರ ಮಾಡಬೇಕು, ಅದಾದ ನಂತರ ಕೊನೆಯದಾಗಿ ಕೂಡಿಸ್ಬೇಕು. ನೆಕ್ಸ್ಟ್ ನೋಡಿ, ಅನುಪಾತ ಮತ್ತು ಎಚ್ ಸಿ ಎಫ್ ಮೇಲಿರುವಂಥ ಕ್ವಶನ್ ನೋಡಿ ಸ್ಟೂಡೆಂಟ್ಸ್ ಏನು ಹೇಳ್ತಿದ್ದಾನೆ, ದ ರೇಷಿಯೋ ಆಫ್ 2 ನಂಬರ್ ಅಂದರೆ 2 ನಂಬರ್ಗಳು ಅನುಪಾತ ಕೊಟ್ಟಿದ್ದಾನೆ ಎಷ್ಟು ಸರ್, 11:4. 2 ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಏನು ಕೊಟ್ಟಿದ್ದಾನೆ ಸರ್, ಎಚ್ ಸಿ ಎಫ್ ಅಂದರೆ ಮಸ ಅದು ಕೊಟ್ಟಿದ್ದಾನೆ ಎಷ್ಟು, 16 ಕೊಟ್ಟಿದ್ದಾನೆ. ನಿಮಗೇನು ಕೇಳ್ತಿದ್ದಾನೆ, ಹಾಗಾದರೆ ಆ ಎರಡೂ ಸಂಖ್ಯೆಗಳ ಮೊತ್ತವನ್ನು ಕೇಳ್ತಾ ಇದ್ದಾನೆ. ನೋಡಿ, ಅವು ಎರಡು ಸಂಖ್ಯೆಗಳು ಎಕ್ಸಾಕ್ಟ್ ಕೊಟ್ಟಿಲ್ಲ, ಅವೇನು ಕೊಟ್ಟಿದ್ದಾನೆ ಅನುಪಾತದಲ್ಲಿ ಕೊಟ್ಟಿದ್ದಾನೆ. ಅಂದರೆ ಒಂದು ಸಂಖ್ಯೆ 11 ಭಾಗ ಇದ್ದರೆ ಇನ್ನೊಂದು ಸಂಖ್ಯೆ 4 ಇದೆ. ಎಮ್ ಎಲ್ ಏನು ಕೊಟ್ಟಿದ್ದಾನೆ ಸರ್, ಎಚ್ ಸಿ ಎಫ್ ಕೊಟ್ಟಿದ್ದಾನೆ ಎಷ್ಟಪ್ಪ, 16. ಇಂಥ ಕ್ವಶನ್ಗಳಿಗೆ ಏನು ಮಾಡಬೇಕು ಸ್ಟೂಡೆಂಟ್ಸ್, ಕೊಟ್ಟಿರುವ ಎಚ್ ಸಿ ಎಫನ್ನು ಸಿಂಪಲಿ ಅನುಪಾತಕ್ಕೆ ಗುಣಾಕಾರ ಮಾಡಿಬಿಡಿ, ಆ ಎರಡು ಸಂಖ್ಯೆಗಳು ಸಿಕ್ಕಿಬಿಡುತ್ತೆ. ಹೇಗೆ ಸರ್, ಏನಿಲ್ಲ, 16ನ್ನು ಹೋಗ್ಬಿಟ್ಟು 11ಕ್ಕೆ ಗುಣಾಕಾರ ಮಾಡಿ, ಅದೇ ಥರ 16ನ್ನು ಒಯ್ದುಬಿಟ್ಟು 4ಕ್ಕೆ ಗುಣಾಕಾರ ಮಾಡಿ, ಆ ಅನುಪಾತಕ್ಕೆ ಗುಣಾಕಾರ ಮಾಡಿಬಿಟ್ರೆ ಆ ಎರಡು ಸಂಖ್ಯೆಗಳು ಸಿಕ್ಕಿಬಿಡುತ್ತೆ. ಇವಾಗ ನೋಡಿ ನಾನು ಹೆಂಗೆ ಮಾಡ್ತೀನಿ ಸರ್, 16ನ್ನು ಇದಕ್ಕೆ ಗುಣಾಕಾರ ಮಾಡಿ, ಇದಕ್ಕೆ ಗುಣಾಕಾರ 16 ಮಾಡಿ, ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಹೇಗೆ ಸರ್, 16 ಒಂದಲೇ 16, 16 ಒಂದಲೇ 16, 176 ಒಂದು ಸಂಖ್ಯೆ ಸಿಕ್ತು, 16 4ಲೇ 64. ಅರ್ಥ ಆಯ್ತಾ? ಒಂದು ಸಂಖ್ಯೆ 176 ಆಯಿತು, ಇನ್ನೊಂದು ಸಂಖ್ಯೆ 64 ಆಯಿತು ಸರ್. ಬಟ್ ಕ್ವಶನಲ್ಲಿ ಏನು ಕೇಳಿದಾನೆ, ಆ ಎರಡು ಸಂಖ್ಯೆಗಳ ಮೊತ್ತ ಅಂದರೆ ಇವ್ರನ್ನ ಕೂಡಿಸಿಬಿಡಿ. ನೋಡಿ, 176 ಒಳಗೆ 64ನ್ನು ಕೂಡಿಸಿ 6 4 10 ಸರ್, 7 8 6 14 ಅಂದರೆ 240 ಏನು ಬರುತ್ತೆ ಆನ್ಸರ್ ಬರುತ್ತೆ. ಇವೆರಡು ಕೂಡಿಸಿದ್ರೆ ಎಷ್ಟು ಬರುತ್ತೆ ಸರ್, 240 ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯಿತು ಅನ್ಕೋತೀನಿ. ಏನು ಮಾಡಬೇಕು, ಎಚ್ ಸಿ ಎಫನ್ನು ಕೊಟ್ಟಿರುವ ಅನುಪಾತಕ್ಕೆ ಗುಣಾಕಾರ ಮಾಡಿಬಿಡಿ, ನಿಮಗೆ ಡೈರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ. ನೆಕ್ಸ್ಟ್, 15% ಆಫ್ ಎ ನಂಬರ್ ಈಸ್ 165. ಫೈಂಡ್ ದಿ ನಂಬರ್. ಒಂದು ಸಂಖ್ಯೆಯ 15% 165 ಆಗಿದೆ. ನೋಡಿ, ಆ ಸಂಖ್ಯೆ ಏನಂತ ಸರ್, ನಾನು ಆ ಸಂಖ್ಯೆನ ಎಕ್ಸ್ ಅಂತ ತಗೋತೀನಿ. ಆ ಸಂಖ್ಯೆಯ 15% ಅಂದರೆ 15 ಡಿವೈಡೆಡ್ ಬೈ 100 ಈಕ್ವಲ್ ಟು ಎಷ್ಟು, 165 ಅಂತ ಕೊಟ್ಟಿದ್ದಾರೆ. ನಿಮಗೇನು ಕಂಡುಹಿಡಬೇಕು, ಆ ಸಂಖ್ಯೆ ಅಂದರೆ ಎಕ್ಸ್ ವ್ಯಾಲ್ಯೂಯನ್ನು ಕಂಡುಹಿಡಬೇಕು. ಸರ್ ಇವಾಗ ಏನು ಮಾಡಿ, ಎಕ್ಸ್ ಅಂದರೆ ಇದನ್ನು 15/100 ಆ ಸೈಡ್ ಹೋದ್ರೆ ಉಲ್ಟಾ ಆಗುತ್ತೆ. ಸರ್ ಎಕ್ಸ್ ಈಕ್ವಲ್ ಟು 165 ಗುಣಾಕಾರ 100 ಡಿವೈಡೆಡ್ ಬೈ 15 ಗುಣಾಕಾರ ಮಾಡಿ ಸರ್. 15 ಒಂದಲೇ 15, 15 ಒಂದಲೇ 15 ಅಂದರೆ ಎಕ್ಸ್ ಈಕ್ವಲ್ ಟು 11 ಇಂಟು 100 ಅಂದರೆ ಸರ್ 1100 ಏನಾಗುತ್ತೆ, ಆ ಸಂಖ್ಯೆ ಯಾವುದಾಗುತ್ತೆ ಅಂದರೆ 1100 ಆಗುತ್ತೆ. ಸೊ ಸಿಂಪಲ್ ಕ್ವಶನು, NTPC CBT 1ನಲ್ಲಿ ಶಿಫ್ಟ್ 2ಅಲ್ಲಿ ಕೇಳುವಂಥ ಕ್ವಶನ್ನು. ನೆಕ್ಸ್ಟ್ ನೋಡಿ, ಇಫ್ ಎ ವೆಂಡರ್ ಸೆಲ್ಸ್ ಎ ಕೊಕೊನಟ್ ಆಟ್ 32, he incur a loss of 20%. ವಾಟ್ ಈಸ್ ದಿ ಕಾಸ್ಟ್ ಪ್ರೈಸ್ ಆಫ್ ದಿ ಕೊಕೊನಟ್? ಅಂದರೆ ಸೆಲ್ಲಿಂಗ್ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಲಾಭ ಮತ್ತು ಹಾನಿ ಮೇಲೆ ಬರುವಂಥ ಕ್ವಶನ್ ಇದೆ. ನೋಡಿ ಸ್ಟೂಡೆಂಟ್ಸ್, ಒಬ್ಬ ಮಾರಾಟಗಾರ ಏನು ಮಾಡ್ತಾ ಇದ್ದಾನೆ, ತೆಂಗಿನಕಾಯಿಯನ್ನು ಮಾರ್ತಾ ಇದ್ದಾನೆ. ಏನು ಸರ್, 32ಕ್ಕೆ ಮಾರಾಟ ಮಾಡಿದ್ದಾನೆ. ಅಂದರೆ ಏನು ಕೊಟ್ಟಿದ್ದಾನಪ್ಪ ಸರ್, SP ಕೊಟ್ಟಿದ್ದಾನೆ. ಎಷ್ಟಪ್ಪ, 32 ಅಂದರೆ ಮಾರಿದ ಬೆಲೆ, ಸೆಲ್ಲಿಂಗ್ ಪ್ರೈಸ್. ನಂತರ ಅವನಿಗೆ ಏನಾಗ್ತದೆ, ಲಾಸ್ ಆಗ್ತಾ ಇದೆ. ಎಷ್ಟು ಸರ್, 20%. ಹಾಗಾದರೆ ಆ
ಮಾರಾಟಗಾರನ ಕೊಂಡ ಬೆಲೆಯನ್ನು ಕಂಡಿಡ್ರಿ ಅಂತ ಕೇಳ್ತದಾನೆ. ಸಿಂಪಲ್ ಇದು ಕ್ವಶನ್ ನೋಡಿ ಯಾವ ಥರ ಅಂದರೆ ಎಸ್ ಪಿ ಇಸ್ ಕೊಟ್ಟು ಫಾರ್ಮುಲಾ ಏನು ಬರ್ತಪ್ಪ ಸಿ ಪಿ ಇಂಟು ಸರ್ ಲಾಸ್ ಪರ್ಸೆಂಟೇಜ್. ಓಕೆ ಎಸ್ ಪಿ ಎಷ್ಟಿದೆ 32 ಇದೆ. ಸಿ ಪಿ ಕಂಡುಹಿಡಿಬೇಕಪ್ಪ 20% ಲಾಸ್ ಅಂದರೆ ಯಾವ ಥರ ಬರ್ಕೋತೀರಿ ಸರ್ 20% ಲಾಸ್ ಅಂದರೆ 100 ರೂಪಾಯಿಗಿರೋ ವಸ್ತುನ ಎಷ್ಟಕ್ಕೆ ಮಾರ್ತಾ ಇದ್ದಾನಪ್ಪ 80ಕ್ಕೆ ಮಾರ್ತಾ ಇದ್ದಾನೆ ನೋಡಿ 80/100 ಈ ಜೀರೋ ಹೋಯ್ತು ಸರ್. 8 1 8 4 32 ಹಾಗಾಗಿ ಸಿ ಪಿ ಇಸ್ ಈಕ್ವಲ್ ಟು 4 10 ಎಷ್ಟಾಗುತ್ತೆ ಸರ್ 40 ಆಗುತ್ತೆ. ಹಾಗಾದರೆ ಆ ವಸ್ತುವಿನ ಅಂದರೆ ತೆಂಗಿನಕಾಯಿಯ ಕೊಂಡ ಬೆಲೆ ಎಷ್ಟಿರುತ್ತೆ 40 ಇರುತ್ತೆ. ನೆಕ್ಸ್ಟ್ ನೋಡಿ ಎ ಶಾಪ್ ಕೀಪರ್ ಮಾರ್ಕ್ಸ್ ಈಸ್ ಸಾರಿ ಈಸ್ ಆಟ್ 20% ಅಬೋವ್ ದಿ ಕಾಸ್ಟ್ ಪ್ರೈಸ್ ಆ್ಯಂಡ್ ಅಲೌ ದಿ ಪರ್ಚೇಸ್ ಡಿಸ್ಕೌಂಟ್ ಆಫ್ 10% ಆಫ್ ಕ್ಯಾಶ್ ಬೈಯಿಂಗ್ ವಾಟ್ ಪ್ರಾಫಿಟ್ ಪರ್ಸೆಂಟ್ ಡಸ್ ಹಿ ಮೇಕ್. ಅಂದರೆ ನೋಡಿ ಸ್ಟೂಡೆಂಟ್ಸ್ ಇದು ರಿಯಾಯಿತಿ ಮತ್ತು ಲಾಭ ಮತ್ತು ಹಾನಿ ಮಿಕ್ಸ್ಡ್ ಕ್ವಶನ್ ಆಗಿರೋದ್ರಿಂದ ಯಾವ ಥರ ಸೊಲ್ಯೂಷನ್ ಮಾಡ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ ಸರ್ ಯಾವ ಥರ ಇವಾಗ ಏನು ಕೊಟ್ಟಿದ್ದಾನೆ ಕ್ವಶನು, ಒಬ್ಬ ಅಂಗಡಿ ತನ್ನ ಸೀರೆಯ ಖರೀದಿ ಬೆಲೆಗಿಂತ 20% ಹೆಚ್ಚು ಬೆಲೆಗೆ ತಂದು ನಾನೇನು ಅನ್ಕೋತೀನಿ ಸಿ ಪಿ ಅವನ ಜೇಬಿನಿಂದ ಹೋದಂಥ ದುಡ್ಡನ್ನು ನಾನು 100 ರೂಪಾಯಿ ಅಂತ ಅನ್ಕೋತೀನಿ. ಓಕೆ ಅವನು ಹೋಗಿ ತೊಗೊಂಬಂದಿರೋದಂತ. ಬಟ್ ಬಂದು ಏನು ಮಾಡ್ತಾನೆ ಅವನು ಅದ್ರ ಮೇಲೆ 20% ಹೆಚ್ಚು ಮಾಡಿ ಏನು ಬರೀತಾನೆ ಮಾರ್ಕ್ಡ್ ಪ್ರೈಸ್ MRP ಬರೀತಾನೆ. ಅಂದರೆ ಎಷ್ಟು ಸರ್ 100 ರೂಪಾಯಿ ಇರೋದು ನೋಡಿ ಕೊಟ್ಟಿದ್ದಾನೆ 20% ಹೆಚ್ಚು ಅಂದರೆ ನಾನೇನು ಅನ್ಕೋತೀನಿ ಸರ್ 120 ರೂಪಾಯಿ. ಹೌದಾ 100 ರೂಪಾಯಿಂದ ತೊಗೊಂಡು ಬಂದ 120 ರೂಪಾಯಿ ಮಾರ್ಕ್ಡ್ ಪ್ರೈಸ್ ಬರೆದ್ಬಿಟ್ಟು ಅದ್ರ ಮೇಲೆ ಟ್ಯಾಗ್ ಹಾಕದ. ನಂತರ ಏನು ಮಾಡ್ದ ಸರ್ ಮತ್ತು ಇದಕ್ಕೆ ಅನೌನ್ಸು ಕೂಡ ಮಾಡ್ದೆ ಎಷ್ಟು ಸರ್ 20% ಎಷ್ಟು 10% ರಿಯಾಯಿತಿ ಕೂಡ ಅಂದರೆ ಡಿಸ್ಕೌಂಟ್ ಕೂಡ ಅನೌನ್ಸ್ ಮಾಡ್ದ. ಹಾಗಾದ್ರೆ ಅವನಿಗೆ ಓವರಾಲ್ ಅವನಿಗೆ ಲಾಭ ಎಷ್ಟಾಯಿತು ಅಂತ ಕೇಳ್ತಾ ಇದ್ದಾನೆ. ಹಾಗಾದರೆ ನೋಡಿ ಸ್ಟೂಡೆಂಟ್ಸ್ ಇಂಥ ಲೆಕ್ಕಕ್ಕೆ ಏನು ಮಾಡಬೇಕು ಸಿಂಪಲ್ ನಮಗೆ ಡಿಸ್ಕೌಂಟ್ ಪರ್ಸೆಂಟೇಜ್ ಕಂಡುಹಿಡಿಯೋಕೆ ಏನು ಫಾರ್ಮುಲಾ ಯೂಸ್ ಮಾಡ್ತೇವೆ ಸರ್ ಎಸ್ ಪಿ ಈಸ್ ಈಕ್ವಲ್ ಟು MRP ಇಂಟು ಡಿಸ್ಕೌಂಟ್ ಪರ್ಸೆಂಟೇಜ್. ಹೌದಾ ಓಕೆ MRP ಎಷ್ಟು 120 ಸರ್. ಹೌದಾ ಗುಣಾಕಾರ ಡಿಸ್ಕೌಂಟ್ 10% ಅಂದರೆ ಯಾವ ಥರ ಬರ್ಕೋತೀರಿ 100 ರೂಪಾಯಿ ಇರೋ ವಸ್ತುನ 90 ರೂಪಾಯಿಗೆ ಮಾರ್ತಾ ಇದ್ದಾನೆ. ಅಂದರೆ ಈ ಜೀರೋ 12 9 ಎಷ್ಟಾಯ್ತಪ್ಪ 108 ರೂಪಾಯಿ ಆಯಿತು. ನೋಡಿ ಸ್ಟೂಡೆಂಟ್ಸ್ ಮಾರಿದ್ದು ಎಷ್ಟಾಯ್ತವ 108. ಅವ್ನ ಜೇಬಿನಿಂದ ಹೋಗಿರೋ ದುಡ್ಡು ಎಷ್ಟು 100 ರೂಪಾಯಿ. ಅಂದರೆ ಪ್ರಾಫಿಟ್ ಎಷ್ಟಲ್ಲಿದ್ದಾನೆ ಸರ್ 8% ಏನಾಗುತ್ತೆ ಲಾಭದಲ್ಲಿದ್ದಾನೆ. ಅರ್ಥ ಆಯ್ತಾ ನೋಡಿ ಈ ಥರ 100ನ ಕನ್ಸಿಡರ್ ಮಾಡಿಕೊಂಡು ಈ ಥರ ಸೊಲ್ಯೂಷನ್ ಮಾಡಬೇಕು, ನಿಮಗೆ ತುಂಬ ಈಸಿ ಆಗುತ್ತೆ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಎ ಸಮ್ ಆಫ್ ಮನಿ at certain rate of interest when compounded annually becomes Rs 625 in 3 years and Rs 675 in 4 years. ವಾಟ್ ಈಸ್ ದಿ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮ್ ಅಂತ ಕೇಳ್ತಾ ಇದ್ದಾನೆ. ಸೊ ನೋಡಿ ಸ್ಟೂಡೆಂಟ್ಸ್ ವಾರ್ಷಿಕವಾಗಿ ಏನು ಕೇಳ್ತಾ ಇದ್ದಾನೆ, ಒಟ್ಟು ನಿರ್ದಿಷ್ಟ ಬಡ್ಡಿದಲ್ಲಿ ಹಣದ ಮೊತ್ತ 3 ವರ್ಷದಾಗ 625, ಅದೇ 4 ವರ್ಷನಾಗ 675 ಆಗತ್ತದ. ಅಂದ್ರೆ ನೋಡಿ ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ ಸರ್ 3 ವರ್ಷದಾಗ. ಸೊ 3 ವರ್ಷದಲ್ಲಿ ಎಷ್ಟಿತ್ತಪ್ಪ ದುಡ್ಡು ಸರ್ 625 ರುಪೀಸ್ ಇತ್ತು. ನೆಕ್ಸ್ಟ್ ಅದೇ 4 ವರ್ಷಕ್ಕೆ ಎಷ್ಟಾಗ್ತಾ ಇದೆ ಸರ್ 4 ವರ್ಷದಲ್ಲಿ ಅಮೌಂಟು 675 ಆಗ್ತಾಯಿದೆ. ಈ ಥರ ಪ್ರಾಬ್ಲಮ್ಗಳಿಗೆ ಯಾವ ಥರ ಮಾಡ್ಬೇಕು ನೋಡಿ ಸ್ಟೂಡೆಂಟ್ಸ್, ಸಿಂಪಲ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನೋಡಿ ಟೈಮ್ ಡಿಫ್ರೆನ್ಸ್ ನೋಡಿ ಎಷ್ಟು ವರ್ಷ 1 ವರ್ಷ. 3 ವರ್ಷದಾಗ 625, 4ನೇ ವರ್ಷಕ್ಕೆ ಎಷ್ಟಾಗಿದೆ 675. ಅಂದರೆ ಡಿಫ್ರೆನ್ಸ್ ಎಷ್ಟಿದೆ 1 ವರ್ಷ ಇದೆ. ಅಂದರೆ 625 ರೂಪಾಯಿ ಇರೋ ಮೊತ್ತ 675 ಆಗಿದೆ. ಅಂದರೆ ಎಷ್ಟು ರೂಪಾಯಿ ಇನ್ಕ್ರೀಸ್ ಆಗಿದೆ ಸರ್ 50 ರೂಪಾಯಿ ಇನ್ಕ್ರಿಮೆಂಟ್ ಆಗಿದೆ. ಡಿವೈಡೆಡ್ ಬೈ 3ನೇ ವರ್ಷದ ಹಿಂದೆ ಎಷ್ಟಿತ್ತು ದುಡ್ಡು 625 ಗುಣಾಕಾರ 100 ಮಾಡಿ ಆನ್ಸರ್ ಬರುತ್ತೆ ಸರ್ 25 25 4 100 25 25 ಅಂದರೆ 2 4 ಎಷ್ಟಾಗುತ್ತೆ ಸರ್ 8% ಬಡ್ಡಿ ಆಗುತ್ತೆ. ಸೊ ಡೈರೆಕ್ಟ್ ಆನ್ಸರ್ ಬರುತ್ತೆ 8%. ಯಾವ ಥರ ಮಾಡಿದೆ ಗೊತ್ತಾಯ್ತಾ, ಯಾವಾಗ ನೋಡ್ರಿ ಡಿಫ್ರೆನ್ಸು 1 ಇಯರ್ ಇದ್ದಾಗ ಮಾತ್ರ ನೋಡಿ ನಾನು ಹೇಳ್ತಾ ಇದ್ದೀನಿ 3 ವರ್ಷದಲ್ಲಿ 625 ಮೊತ್ತ 4 ವರ್ಷಗಳಲ್ಲಿ ಎಷ್ಟಾಗ್ತದೆ 675 ಸರ್. ಹಾಗಾದರೆ ನೋಡಿ ಡಿಫ್ರೆನ್ಸ್ ಎಷ್ಟಾಯ್ತು 1 ಇಯರ್ ಬಂತು. 2 ಇಯರ್ ಬಂದರೆ ಬರಲ್ಲ, ಡಿಫ್ರೆನ್ಸ್ ಯಾವಾಗಲೂ 1 ಇಯರ್ ಇರಬೇಕು. ಹಾಗಾದ್ರೆ 625 ಮೊತ್ತ 675 ಆಗತ್ತಂದ್ರೆ ಎಷ್ಟು ಇನ್ಕ್ರಿಮೆಂಟ್ ಆಯಿತು ಸರ್ 50 ರೂಪಾಯಿ ಆಯಿತು. ಆದರೆ ಮುಂಚೆ ಎಷ್ಟಿತ್ತು ಸರ್ ಡಿವೈಡೆಡ್ ಬೈ 625 ಇಟ್ಕೊಂಡೆ ಗುಣಾಕಾರ ಪರ್ಸೆಂಟೇಜ್ ಕಂಡುಹಿಡಿಯೋಕೆ 100 ಮಾಡಿದೆ ಕಡ್ತಾ ಹೊಡೆದ್ರೆ ನಿಮ್ದು ಏನು ಬರುತ್ತೆ ಆನ್ಸರು 8%. ನೆಕ್ಸ್ಟ್ ನೋಡಿ ಪೈಪ್ ಎ ಆ್ಯಂಡ್ ಪೈಪ್ ಬಿ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 15 and 10 hours respectively. ಪೈಪ್ ಸಿ ಕ್ಯಾನ್ ಎಂಟಿ ಇಟ್ ಇನ್ 40 hours.
ಇಫ್ ಆಲ್ ದಿ 3 ಪೈಪ್ ಆರ್ ಓಪನ್ ಟುಗೆದರ್ ದೆನ್ ದಿ ಟ್ಯಾಂಕ್ ವುಡ್ ಬಿ ಫಿಲ್ಡ್ ಇನ್. ನೋಡಿ ಸ್ಟೂಡೆಂಟ್ಸ್, ಇದೆ ನೋಡಿ ಆ ಪೈಪ್ ಆ್ಯಂಡ್ ಸಿಸ್ಟಮ್ ಮೇಲೆ ಬಂದಿರೋಂಥ ಕ್ವಶನ್ನು ನೋಡಿ. ನಲ್ಲಿ ಮತ್ತು ತೊಟ್ಟಿ ಅಂತ ಕರೀತಾರೆ ಕನ್ನಡದಲ್ಲಿ. ನೋಡಿ, 2 ಪೈಪ್ಗಳಿದ್ದಾವೆ, ಆ್ಯಕ್ಚುಲಿ 3 ಪೈಪ್ಗಳಿದ್ದಾವೆ. ಅದರಲ್ಲಿ 2 ಪೈಪ್ಗಳು ಫಿಲ್ಲಪ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದೆ, ಒಂದು ಪೈಪ್ ಏನು ಮಾಡ್ತಾ ಇದೆ, ಖಾಲಿ ಮಾಡ್ತಾ ಇದೆ. ಓಕೆ, ಯಾವ ಥರ ಮಾಡಬೇಕು ಸರ್ ಇಂಥ ಕ್ವಶನ್ಗಳಿಗೆ ಅಂದರೆ, ನೋಡಿ ಫಸ್ಟು ಎ ಇದೆಯಪ್ಪ, ಎ ಪೈಪು ನೋಡಿ ಏನು ಮಾಡ್ತಾ ಇದೆ ಸರ್, 15 ಗಂಟೆಗಳಲ್ಲಿ ತುಂಬ್ತಾ ಇದೆ. ಇನ್ನೊಂದು ಪೈಪ್ ಇದೆ ಸರ್, ಬಿ ಪೈಪ್ ಇದೆ, ಅದು ಎಷ್ಟು ಗಂಟೆಗಳಲ್ಲಿ, 10 ಗಂಟೆಯಲ್ಲಿ ತುಂಬ್ತಾ ಇದೆ. ಇವೆರಡು ಏನಪ್ಪ, ಫಿಲ್ಲಿಂಗ್ ಅಂದರೆ ತುಂಬ್ತಾ ಇದ್ದಾವೆ. ಕ್ಲಿಯರಾ? ಓಕೆ, ಇನ್ನೊಂದು ಪೈಪ್ ಏನಿದೆ ಸರ್, ಸಿ ಇದೆ, ಅದು ಏನು ಮಾಡ್ತಾ ಇದೆಯಪ್ಪ, ಖಾಲಿ ಮಾಡ್ತಾ ಇದೆ. ಅಂದರೆ ಖಾಲಿ ಅಂದರೆ ಎಷ್ಟು ಸರ್ ಸಮಯ, ಸೊ 40 ಅವರ್ಸ್ ಕೊಟ್ಟಿದ್ದಾನೆ. ಅಂದರೆ ನಾನೇನು ಮಾಡ್ತೀನಿ, ಖಾಲಿ ಇರೋ ಪೈಪ್ನ ಮೇಲೆ ಮೈನಸ್ ಬರಿತೀನಿ, ಯಾಕಂದರೆ ಇದು ಖಾಲಿ ಮಾಡ್ತಾ ಇದೆ. ಇವು ಎ ಬಿ ಮತ್ತು 2 ಏನು ಮಾಡ್ತಾ ಇದ್ದಾವೆ, ಫಿಲಪ್ ಮಾಡ್ತಾ ಇದ್ದಾವೆ. ಹಾಗಾಗಿ ನಾನೇನು ಮಾಡ್ತೀನಿ, ಫಸ್ಟು ಸರ್ ಎಲ್ ಸಿ ಎಮ್ ತೊಗೋತೀನಿ. ಯಾಕಪ್ಪ ಅಂದರೆ ಓವರಾಲ್ ಟ್ಯಾಂಕ್ ಕೆಪಾಸಿಟಿನ ಚೆಕ್ ಮಾಡೋಕ್ಕೆ ಏನು ಮಾಡ್ತೀನಿ, ನಾನೊಂದು ಲಸಾನ ತೊಗೋತೀನಿ. ಲಸ ಅಂದರೆ ಏನು, ಸಿಂಪಲ್ 15 10 40ರಲ್ಲಿ ಭಾಗ ಹೋಗ್ಬೇಕು ಅಂತ ಒಂದು ಸಂಖ್ಯೆ ಹುಡುಕ್ರಿ. ಸರ್ ಯಾವಾಗ ಹುಡುಕ್ತಿರಪ್ಪ, ಸರ್ ನಾನೇನು ಅನ್ಕೋತೀನಿ 120. ಅಂದರೆ ಇದೇನಾಯ್ತಪ್ಪ, ಟೋಟಲ್ ಕೆಪಾಸಿಟಿ ಆಯಿತು. ಅಂದರೆ ಆ ಟ್ಯಾಂಕಿನ ಟೋಟಲ್ ಕೆಪಾಸಿಟಿ 120 ಲೀಟ್ರ್ ಹಿಡಿತದೆ. ಹಂಗಂದರೆ 120 ಲೀಟ್ರನ್ನ ನೋಡಿ ಏನು ಮಾಡ್ತಾ ಇದೆ, ಅದು 15 ಗಂಟೆಗಳಲ್ಲಿ ತೊಗೊಂಡ್ರೆ 1 ಗಂಟೆಗೆ ಎಷ್ಟಾಗುತ್ತೆ ಸರ್, 15 ಎಂಟ್ಲೆ 120. ಅಂದರೆ 1 ಗಂಟೆಗೆ 8 ಲೀಟ್ರ್ ತುಂಬುತ್ತೆ ಇದು. ಅದೇ ಥರ ಬಿ ಏನು ಮಾಡ್ತಪ್ಪ ಸರ್, 12 ಲೀಟ್ರ್ ತುಂಬ್ತದೆ. ಯಾಕಂದ್ರೆ 120 ಲೀಟ್ರನ್ನ 10 ಗಂಟೆ ತೊಗೊಳೋದು ಅಂದ್ರೆ 1 ಗಂಟೆಗೆ 12 ಲೀಟ್ರ್. ಅದೇ ಥರ ಸಿ ನೋಡಿ 40, ಅಂದರೆ ಎಷ್ಟು ಸರ್, ಇದು -3. ಯಾಕಂದರೆ 3 ಲೀಟ್ರನ್ನ ಹೊರಗೆ ಹಾಕ್ತಾ ಇದೆ. ಯಾಕಂದರೆ ಸಿ ಪೈಪ್ ಏನು ಮಾಡ್ತಾ ಇದೆ, 3 ಲೀಟ್ರ್ ಹೊರಗೆ, ಅಂದರೆ ಮೈನಸ್ ಇಟ್ಕೋಬೇಕು. ಮೈನಸ್ ಇಟ್ಕೊಂಡ್ರು ಅರ್ಥ ಅಂದರೆ ಏನು ಸ್ಟೂಡೆಂಟ್ಸ್, ಅದು ಹೊರಗಡೆ ಚೆಲ್ಲುವಂಥ ಪೈಪ್ ಇದೆ. ಮೇಲಿನ 2 ಎ ಬಿ ಅನ್ನು ತುಂಬುವಂಥ ಪೈಪ್ ಆದರೆ ಸಿನ ಕೆಳಗಡೆ ಹೊರಗೆ ಹಾಕುವಂಥ ನೀರು, ಹಾಗಾಗಿ ಮೈನಸ್ ಮಾಡ್ಕೊಂಡಿನಿ. ಹಾಗಾದರೆ 3 ಪೈಪ್ಗಳನ್ನು ಅವೇನು ಹೇಳ್ತಿದ್ದಾನೆ, ಎಲ್ಲ 3 ಪೈಪ್ಗಳನ್ನು ಒಟ್ಟಿಗೆ ತೆರೆದ್ರೆ, ಅಂದರೆ ಒಟ್ಟಿಗೆ ತೆರೆದ್ರೆ ಏನಾಗುತ್ತಪ್ಪ ಸರ್, 12 × 20 ತುಂಬೋದು. ಅದ್ರ ಜೊತೆಗೆ -3 ಅಂದರೆ 3 ಹೊರಗೆ ಹಾಕುತ್ತೆ. ಅಂದರೆ ಎಷ್ಟು ಸರ್, ಟೋಟಲ್ ಈ 3 ಓಪನ್ ಮಾಡಿದಾಗ 17 ಲೀಟ್ರ್ ಅಷ್ಟೇ ತುಂಬುತ್ತೆ. ಬಟ್ ನಮ್ಮ ಟೋಟಲ್ ಕೆಪಾಸಿಟಿ ಎಷ್ಟಿದೆಪ್ಪ ಸರ್, 120 ಇದೆ. ಡಿವೈಡೆಡ್ ಬೈ 17 ಅಂದರೆ ಸಿಂಪಲ್ ಏನಾಗುತ್ತೆ ಸರ್, ಇಷ್ಟು ಸಮಯ ತೊಗೊಳುತ್ತೆ. 120 / 17 ಅವರ್ ಅಂತ ಆನ್ಸರ್ ಬರುತ್ತೆ. ಸೊ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೊರಿ, ನಿಮಗೆ ಆನ್ಸರ್ ಬರುತ್ತೆ. RRB ALP ಮತ್ತು ಟೆಕ್ನಿಷಿಯನಲ್ಲಿ ಕೇಳಿರುವಂಥ ಕ್ವೆಶನ್ನು. ನೆಕ್ಸ್ಟ್, A 725 meter long train passes through a 235 long tunnel in 48 seconds. Find the speed of train. ನೋಡಿ, ರೈಲ್ ಮೇಲೆ ಬಂದಂಥ ಕ್ವಶನ್ ಇದು. 725 ಮೀಟ್ರದ್ದು ಉದ್ದದ ಒಂದು ರೈಲ್ ಇದೆ. ನೋಡಿ ಸ್ಟೂಡೆಂಟ್ಸ್, ಯಾವ ಥರ ಇದೆ ಅದು ಕಾನ್ಸೆಪ್ಟ್ ಅಂದರೆ, ಸರ್ ಎಷ್ಟಿದೆಯಪ್ಪ, 725 ಮೀಟ್ರ್ ಉದ್ದದ ಒಂದು ರೈಲು ಏನು ಮಾಡ್ತಾ ಇದೆ, ಇದು ಸರ್ ಟನಲಲ್ಲಿ ಹೋಗ್ತಾ ಇದೆ. ಎಷ್ಟು ಟನಲ್ ಉದ್ದ ಎಷ್ಟಿದೆ, 235 ಮೀಟ್ರ್. ಸೊ ಪೂರ್ತಿ ಇದು ಪಾಸ್ ಆಗಲು ಎಷ್ಟು ಸಮಯ ತೊಗೊಳೋದಪ್ಪ, 48 ಸೆಕೆಂಡ್ ಸಮಯ ತೊಗೊಂಡ್ರೆ ಆ ರೈಲಿನ ವೇಗ ನೋಡಿ, ಕೆಳಗಡೆ ಆಪ್ಷನ್ ನೋಡಿ ಸ್ಟೂಡೆಂಟ್ಸ್, km/h ಅಂದರೆ ನೀವು ಫಸ್ಟ್ ಆನ್ಸರ್ನ ಸೊಲ್ಯೂಷನ್ ಮಾಡಿದಾಗ ನಿಮಗೇನು ಬರುತ್ತೆ, ಮೀಟರ್/ಸೆಕೆಂಡಲ್ಲಿ ಬಂದಿರುತ್ತೆ. ಅದನ್ನು ನಾವು ಏನು ಮಾಡಬೇಕು, km/h ಕನ್ವರ್ಟ್ ಮಾಡಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿರಬೇಕು. ಓಕೆ ಸರ್, ಇನ್ನೊಂದು ಕಾನ್ಸೆಪ್ಟ್ ಏನು ಗೊತ್ತಿರಬೇಕು ಸರ್, ಡಿಸ್ಟೆನ್ಸ್ ಯಾವಾಗಲೂ ರೈಲಿನ ಉದ್ದ ಮತ್ತು ಈ ಸುರಂಗನ ಉದ್ದ 2 ಕೂಡಿಸ್ಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಯಾವುದೇ ಇರಲಿ, 2 ಟ್ರೈನ್ಗಳು ಬರಲಿ, ಒಂದು ಟನಲ್ ಬರಲಿ, ಬ್ರಿಡ್ಜ್ ಬರಲಿ, ಓಕೆ, ಪ್ಲ್ಯಾಟ್ಫಾರ್ಮ್ ಬರಲಿ, 2 ಉದ್ದನ ಏನು ಮಾಡಬೇಕು ಸರ್, ಕೂಡಿಸ್ಕೋಬೇಕು. ಓಕೆ, ಹಾಗಾದರೆ ನೋಡಿ, ಸೊ ಸಿಂಪಲ್ ಫಾರ್ಮುಲಾ ಏನಾಗುತ್ತಪ್ಪ, ಸ್ಪೀಡ್ = ಡಿಸ್ಟೆನ್ಸ್ / ಟೈಮ್. ಡಿಸ್ಟೆನ್ಸ್ ನೋಡಿ 725ರಲ್ಲಿ 235 ಕೂಡಿಸಿ ಆನ್ಸರ್ ಏನು ಬರುತ್ತೆ ನೋಡಿ, 725ರಲ್ಲಿ 235 ಕೂಡಿಸಿದರೆ 760 ಅಂದರೆ 960 ಬರುತ್ತೆ ಸರ್. ಸೊ 960 / ಸಮಯ ಎಷ್ಟಿದೆ, 48 ಸೆಕೆಂಡ್ ಇದೆ. ನೋಡಿ 48 1 48 90 ಅಂದರೆ 20 ಮೀಟರ್/ಸೆಕೆಂಡ್ ಬಂತು. ಬಟ್ ನಮಗೆ ಆಪ್ಷನಲ್ಲಿ ಚೆಕ್ ಮಾಡಿ km/h ಇದೆ ಸರ್. ಮೀಟರ್/ಸೆಕೆಂಡ್ ಟು km/h ಮಾಡ್ಬೇಕಂದ್ರೆ ಗುಣಾಕಾರ 18/5 ಮಾಡಿದ್ರೆ ಏನಾಗುತ್ತೆ, km/h ಬರುತ್ತೆ. 5 1 5 4 ಅಂದರೆ 18 4 72 km/h. ಆನ್ಸರ್ ಏನು ಬರುತ್ತೆ, 72 km/h ಆನ್ಸರ್ ಬರುತ್ತೆ. ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ.
ನೆಕ್ಸ್ಟ್ ಇದು ನೋಡಿ ಮೆನ್ಸುರೇಷನ್ ಮೇಲೆ ಬಂದಿರುವಂಥ ಕ್ವಶನ್ ತುಂಬ ಈಸಿ ಇದೆ. ದ ಏರಿಯಾ ಆಫ್ ಟ್ರಯಾಂಗಲ್ ಹ್ಯಾವಿಂಗ್ ಬೇಸ್ 9 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಈಸ್ 16 ಸೆಂಟಿಮೀಟರ್. ಹಾಗಾದರೆ ಏರಿಯಾನ ಕಂಡುಹಿಡಿ ಅಂದಿದ್ದಾನೆ. 9 ಸೆಂಟಿಮೀಟರ್ ಪಾದ ಮತ್ತು 16 ಸೆಂಟಿಮೀಟರ್ ಎತ್ತರ ಇರುವ ತ್ರಿಕೋನದ ವಿಸ್ತೀರ್ಣ. ನೋಡಿ ತ್ರಿಭುಜ ಅಂದರೆ ಯಾವ ಥರ ಇರುತ್ತಪ್ಪ ಸರ್, ಈ ಥರ ಇರುತ್ತೆ. ಅದರಲ್ಲಿ ಏನು ಕೊಟ್ಟಿದ್ದಾನೆ, ಪಾದ 9 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ, ಹೈಟ್ ಎಷ್ಟು ಕೊಟ್ಟಿದ್ದಾನಪ್ಪ 16 ಸೆಂಟಿಮೀಟ್ರ್. ಹಾಗಾದರೆ ಏರಿಯಾ ಕಂಡುಹಿಡಿಯೋದು. ಏರಿಯಾ ಇಸ್ ಈಕ್ವಲ್ ಟು 1/2 ಪಾದ ಇಂಟು ಎತ್ತರ. ಓಕೆ, 1/2 ಪಾದ ಎಷ್ಟಿದೆ ಸರ್ 9, ಗುಣಾಕಾರ ಎತ್ತರ ಎಷ್ಟಿದೆಪ್ಪ 16, 2 ಒಂದಲೇ 2 ಎಂಟ್ಲೆ 9 ಎಂಟ್ಲೆ ಎಷ್ಟಾಗುತ್ತೆ ಸರ್ 72 ಸೆಂಟಿಮೀಟ್ರ್ ಸ್ಕ್ವೇರ್ ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ, 72 ಸೆಂಟಿಮೀಟ್ರ್ ಸ್ಕ್ವೇರ್ ಏನಾಗುತ್ತೆ, ವಿಸ್ತೀರ್ಣ ಆಗುತ್ತೆ. ಸೊ ಸಿಂಪಲ್ ಇದೆ, RRB ಗ್ರೂಪ್ ಡಿ ಯಲ್ಲಿ ಇರುವಂಥ ಕ್ವಶನ್ನು. ನೆಕ್ಸ್ಟ್, at what percentage of simple interest per annum will be 400 amount to 520 in 5 years. ನೋಡಿ ಸಿಂಪಲ್ ಇದೆ ಸ್ಟೂಡೆಂಟ್ಸ್, ಸರಳ ಬಡ್ಡಿ ಮೇಲೆ ಬಂದಿರುವಂಥ ಕ್ವಶನ್ನು. ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಎಷ್ಟು ಪರ್ಸೆಂಟ್ನಲ್ಲಿ 400 ರೂಪಾಯಿ 5 ವರ್ಷಗಳ 520 ಆಗುತ್ತೆ. ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಮೊತ್ತ ಎಷ್ಟಿದೆ ಸರ್, ಪ್ರಿನ್ಸಿಪಲ್ ಅಸಲು ಎಷ್ಟಿದೆ 400 ರೂಪಾಯಿ ಇದೆ. ಸಮಯ ಕೊಟ್ಟಿದ್ದಾನಪ್ಪ ಎಷ್ಟು ಸರ್ 5 ವರ್ಷ. ಎಷ್ಟಾಗ್ತಾಯಿದೆ ದುಡ್ಡು 520 ಆಗ್ತಾಯಿದೆ. ಅಂದರೆ ನೋಡಿ ಸ್ಟೂಡೆಂಟ್ಸ್, 4 ರೂಪಾಯಿ ಇರೋ 400 ರೂಪಾಯಿ ಇರೋ ಮತ್ತು 520 ಆಗ್ತಾಯಿದೆ. ಸರಳ ಬಡ್ಡಿ ಕೊಟ್ಟಿದ್ದಾನೆ, ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು. ಹಿಡನ್ ವ್ಯಾಲ್ಯೂ ಇದು ಅರ್ಥ ಆಗ್ತಾಯಿದ್ದಾನೆ. ಅಂದರೆ 520 ಅನ್ನೋದೇನು ಒಟ್ಟು ಬಡ್ಡಿ ಮತ್ತು ಗಂಟ ಕೂಡಿ ಕೊಟ್ಟಿದ್ದಾನೆ. ಅಂದರೆ 400 ರೂಪಾಯಿ ಇರೋದು ವಸ್ತು ಮತ್ತು 520 ಆಗಿದೆ ಅಂದರೆ ಬಡ್ಡಿ ಎಷ್ಟಾಗಿರುತ್ತೆ 120. ಇದನ್ನು ಅರ್ಥ ಮಾಡ್ಕೊಂಡ್ರೆ ಈ ಕ್ವಶನಲ್ಲಿ ತುಂಬ ಈಸಿ ಆಗುತ್ತೆ. ಓಕೆ, ನಿಮ್ಗೆ ಸಿಕ್ತಿವಾಗ. ಹಾಗಾಗಿ ಫಾರ್ಮುಲಾ ಹಾಕಿ SI ಇಸ್ ಈಕ್ವಲ್ ಟು ಸರ್ PTR ಡಿವೈಡೆಡ್ ಬೈ 100. SI ಎಷ್ಟಿದೆ 120, ಪ್ರಿನ್ಸಿಪಲ್ 400, ಗುಣಾಕಾರ ಸಮಯ 5, ರೇಟ್ ಕಂಡು ಹಿಡಿಬೇಕು ಡಿವೈಡೆಡ್ ಬೈ 100, 20. ಸೊ ನೋಡಿ, ಹಾಗಾದರೆ R ಇಸ್ ಈಕ್ವಲ್ ಟು ಏನಾಗುತ್ತೆ 120 ಡಿವೈಡೆಡ್ ಬೈ 5 4 24 ಭಾಗಾಕಾರ ಮಾಡಿ 2 ಒಂದಲೇ 0 2 ಒಂದಲೇ ಅಂದರೆ R ಬಂತು. ಹಾಗಾದರೆ ರೇಟ್ ಪರ್ಸೆಂಟೇಜ್ ಬಂತು 6%. ಆನ್ಸರ್ ಏನು ಬರುತ್ತೆ, ಬಡ್ಡಿ ದರ 6%. ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಅಂದರೆ 400 ರೂಪಾಯಿ ಇರೋದು 520 ಆಗತ್ತೆ ಅಂದ್ರೆ ಮೀನಿಂಗು ಸರಳ ಬಡ್ಡಿ 120 ಅಂತ ಗೊತ್ತಾಗ್ಬಿಟ್ರೆ ಈ ಕ್ವಶನಲ್ಲಿ ತುಂಬ ಈಸಿ ಆಗುತ್ತೆ. RRBಯಲ್ಲಿ RPF ಅಲ್ಲಿ ಇರುವಂಥ ಕ್ವಶನು. ನೆಕ್ಸ್ಟ್ ನೋಡಿ, ಸಮಯ ಮತ್ತು ಕೆಲಸ ಮತ್ತೆ ಬಂದಿದೆ ಕ್ವಶನು. A, B ಮತ್ತು C ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 24, 6 and 12 days ರೆಸ್ಪೆಕ್ಟಿವ್ಲಿ. ವರ್ಕಿಂಗ್ ಟುಗೆದರ್ ದೇ ವಿಲ್ ಕಂಪ್ಲೀಟ್ ದಿ ವರ್ಕ್ ಇನ್. ನೋಡಿ ಏನು ಕೊಟ್ಟಿದ್ದಾನೆ, A, B ಮತ್ತು C ಕ್ರಮವಾಗಿ ನೋಡಿ 3 ಕೆಲಸ ಮಾಡತ್ತಾರೆ. ಒಟ್ಟು 3 ಜನ ಕೆಲಸ ಮಾಡಿದ್ರೆ ಆ ಕೆಲಸ ಮುಗಿಯೋಕ್ಕೆ ಎಷ್ಟು ದಿನ ಅಂತ ಕೇಳ್ತಾ ಇದ್ದಾರೆ. ಓಕೆ ಸರ್, ನೋಡಿ A ಅಂತ ಇದೆ, ಎಷ್ಟು ಕೆಲಸ ಮಾಡೋದು 24 ದಿನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿ ಇದ್ದಾನಪ್ಪ B ಇದ್ದಾನೆ, ಎಷ್ಟು ದಿನದಲ್ಲಿ 6 ದಿನದಲ್ಲಿ. ಓಕೆ, C ಅನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನು ಎಷ್ಟಲ್ಲಿ 12 ದಿನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಾನೇನು ಮಾಡಬೇಕು, ಒಟ್ಟು ಕೆಲಸ ಎಷ್ಟಿದೆ ಸರ್, ಅದಕ್ಕೇನು LCM ತಕ್ಕೋರಿ. ನಾನು ಒಟ್ಟು ಕೆಲಸ ಟೋಟಲ್ ವರ್ಕ್ ನಾನೇನು ಮಾಡಿದೆ ಲಸ ಮುಖಾಂತರ ಕನ್ಸಿಡರ್ ಮಾಡಿದೆ, ಇಮ್ಯಾಜಿನೇಷನ್ ಮಾಡಿದೆ. 24 ಏನಾಯ್ತಪ್ಪ ಒಟ್ಟು ಕೆಲಸ. ಹಾಗಾದರೆ ನೋಡಿ A ಅನ್ನೋವ 24 ಕೆಲಸ ಮಾಡೋಕ್ಕೆ 24 ದಿನ ಅಂದರೆ ಒಂದು ದಿನಕ್ಕೆ ಒಂದು ಕೆಲಸ ಮಾಡ್ತಾನೆ. ಅದೇ ಥರ B ನೋಡಿ 24 ಕೆಲಸನ 6 ದಿನ ಅಂದರೆ ಸರ್ 6 4 24 ಅಂದರೆ ಒಂದು ದಿನಕ್ಕೆ 4 ಕೆಲಸ ಮಾಡಿದ್ದಾನೆ. ಇವ್ನು ನೋಡಿ 24 ಕೆಲಸನ 12 ದಿನ ತೊಗೊಳೋಣ ಅಂದರೆ ಒಂದು ದಿನಕ್ಕೆ 2 ಆಯಿತು. ಹಾಗಾದರೆ 3 ಜನ ಕೂಡಿ ಕೆಲಸ ಮಾಡಿದ್ರೆ ಒಂದು ದಿನಕ್ಕೆ ಎಷ್ಟಾಗುತ್ತಪ್ಪ 4 5 6 1 ಅಂದರೆ 7 ಕೆಲಸ ಆಗುತ್ತೆ. ಹೌದಾ, 3 ಜನ ಕೂಡಿದ್ರೆ ಎಷ್ಟಾಗುತ್ತೆ ಒಂದು ದಿನಕ್ಕೆ ಕೆಲಸ 7 ಕೆಲಸ. ಬಟ್ ಟೋಟಲ್ ಕೆಲಸ ಇರೋದು ಎಷ್ಟಪ್ಪ 24. 3 ಜನ ಕೂಡಿ ಮಾಡಿದ್ರೆ ಒಂದು ದಿನಕ್ಕೆ 24/7 ಅಂದರೆ ಆನ್ಸರ್ ಏನು ಬರುತ್ತೆ ಸರ್ 24/7 ದಿನಗಳಲ್ಲಿ ಏನಾಗುತ್ತೆ ಒಟ್ಟು ಕೆಲಸ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್ಸ್, ಎ ಟ್ರೈನ್ ಕವರ್ ಎ ಡಿಸ್ಟೆನ್ಸ್ ಆಫ್ 57.6 ಕಿಲೋಮೀಟರ್ ಇನ್ 48 ಮಿನಿಟ್ಸ್. ವಾಟ್ ಈಸ್ ದಿ ಸ್ಪೀಡ್ ಇನ್ ಮೀಟರ್ ಪರ್ ಸೆಕೆಂಡ್. ನೋಡಿ, ಒಂದು ರೈಲು 48 ನಿಮಿಷಗಳಲ್ಲಿ 57.6 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಿದೆ. ಹಾಗಾದರೆ ವೇಗನ ಮೀಟರ್ ಪರ್ ಸೆಕೆಂಡ್ನಲ್ಲಿ ಕಂಡುಹಿಡ್ರಿ ಅಂತಿದ್ದಾನೆ. ನೋಡಿ ಸ್ಟೂಡೆಂಟ್ಸ್, ಈ ಥರ ಪ್ರಾಬ್ಲಮ್ಗಳಿಗೆ ಯಾವ ಥರ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಡೇಟಾ ಮಿಸ್ ಮ್ಯಾಚ್ ಇದೆ. ನೋಡಿ ಸ್ಟೂಡೆಂಟ್ಸ್, ಕಿಲೋಮೀಟ್ರಲ್ಲಿ ಕೊಟ್ಟಿದ್ದಾನಪ್ಪ, ಇಲ್ಲಿ ನೋಡಿ ಕಿಲೋಮೀಟ್ರು ದೂರ ಇದೆ, ನಿಮಿಷದಲ್ಲಿ ಟೈಮ್ ಕೊಟ್ಟಿದ್ದಾನೆ. ಯಾವಾಗಲೂ ನೋಡಿ ಯಾವ ಥರ ಇರಬೇಕಂದ್ರೆ ಸರ್, ಇವಾಗ ಡಿಸ್ಟನ್ಸ್ ಇದ್ದರೆ ಡಿಸ್ಟನ್ಸ್, ಟೈಮ್ ಮತ್ತು ಸ್ಪೀಡ್
ಇವಾಗ ಡಿಸ್ಟೆನ್ಸ್ ಏನಾದರೂ ಕಿಲೋಮೀಟ್ರ್ ಕೊಟ್ಟರೆ ಸಮಯ ಎದ್ರಾಗಿರ್ಬೇಕು ಸರ್, ಅವರಲ್ಲಿ ಇರಬೇಕು. ಸ್ಪೀಡ್ ಏನಾಗುತ್ತೆ ಕಿಲೋಮೀಟ್ರ್ ಪರ್ ಅವರ್ ಆಗುತ್ತೆ. ಅದೇ ಥರ ಡಿಸ್ಟೆನ್ಸ್ ಏನಾದರೂ ಮೀಟ್ರಲ್ಲಿ ಕೊಟ್ಟರೆ ಸಮಯ ಯಾವಾಗಲೂ ಏನಿರಬೇಕು ಸೆಕೆಂಡಲ್ಲಿ ಇರಬೇಕು. ಸ್ಪೀಡ್ ಏನಾಗುತ್ತೆ ಮೀಟ್ರ್ ಪರ್ ಸೆಕೆಂಡ್. ಇದು ಏನು ಬೇಸಿಕ್ ರೂಲ್ ಗೊತ್ತಿರಬೇಕಾಗಂಥ ವಿಷಯ. ಯಾರಿಗೆ ಗೊತ್ತಿಲ್ಲ ಇದನ್ನು ಟೇಬಲ್ನ ಹಾಕ್ಕೊಡಿ. ಓಕೆ, ಇದು ಕಿಲೋಮೀಟ್ರ್ ಇದ್ದರೆ ಅವರಲ್ಲಿ ಕೊಡಬೇಕು, ಮೀಟ್ರಲ್ಲಿದ್ದರೆ ಸೆಕೆಂಡಲ್ಲಿ ಕೊಡಬೇಕು. ಬಟ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಎಲ್ಲ ಮಿಸ್ ಮ್ಯಾಚ್ ಇದೆ. ಏನು ಮಾಡ್ಬೇಕು ಸರ್, ಇವಾಗ ನಾವು ಡೇಟಾ ಕನ್ವರ್ಷನ್ ಮಾಡಲೇಬೇಕು. ಸೊ ಇದು ಯಾವ ಥರ ಮಾಡೋದು ಸರ್, ಇವಾಗ ನೋಡಿ ಕೊಟ್ಟರು ಗಿವನ್ ಡೇಟನ್ನು ತೊಗೊಳ್ಳಿ. ಸರ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನಪ್ಪ ಸರ್, 57.6 ಕಿಲೋಮೀಟ್ರ್. ನನಗೇನು ಬೇಕಾಗಿದೆ ಆನ್ಸರು ಮೀಟ್ರ್ ಪರ್ ಸೆಕೆಂಡಲ್ಲಿ ಬೇಕಾಗಿದೆ. ಹಾಗಾದರೆ ಇದನ್ನು ಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊರಿ. ಯಾವ ಥರ 57.6ಕ್ಕೆ ಗುಣಾಕಾರ 1000 ಮಾಡಿದೆ. ಯಾಕೆ 1000 ಮಾಡಿದೆ ಸರ್, 1 ಕಿಲೋಮೀಟ್ರ್ ಈಕ್ವಲ್ ಟು 1000 ಮೀಟ್ರ್. ಹಾಗಾದರೆ ಎಷ್ಟು ಬಂತು 576.00. ಯಾಕಂದರೆ ಒಂದು ಸ್ಥಾನ ಹಿಂದಕ್ಕೆ ಸರಿತಿ. ಇದೇನಾಯ್ತಪ್ಪ ನಿನಗೆ ಮೀಟ್ರಲ್ಲಿ ಕನ್ವರ್ಟ್ ಆಯಿತು. ಅದೇ ಥರ ಸಮಯ ನೋಡಿ ಎಷ್ಟು ಕೊಟ್ಟಿದ್ದಾನಪ್ಪ ಸರ್, 48 ಮಿನಿಟ್ ಕೊಟ್ಟಿದ್ದಾನೆ. ನೋಡಿ ಸ್ಟೂಡೆಂಟ್ಸ್, ನಮಗೇನು ಬೇಕು ಸರ್, ಇದನ್ನು ಸೆಕೆಂಡಲ್ಲಿ ಕನ್ವರ್ಟ್ ಮಾಡಬೇಕು. ನಿಮಗೆಲ್ಲರಿಗೂ ಗೊತ್ತಿರದೆ 48 ಒಂದು ನಿಮಿಷ ಅಂದರೆ ಎಷ್ಟು ಸೆಕೆಂಡಪ್ಪ, 60 ಸೆಕೆಂಡ್. ಹಾಗಾಗಿ 48 × 60 ಬಂತು. ಓಕೆ ಸರ್, ನೆಕ್ಸ್ಟ್ ನೋಡಿ ಡೈರೆಕ್ಟ್ ಫಾರ್ಮುಲಾ ಹಾಕಿ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟಿದೆಯಪ್ಪ 57,600 ಡಿವೈಡೆಡ್ ಬೈ ಎಷ್ಟಾಗುತ್ತೆ 48 × 60 ಆಗುತ್ತೆ. ನೋಡಿ ಎಲ್ಲೆಲ್ಲಿ ಪಾಸಿಬಲ್ ಇದ್ದಾವೆ, 0 ಈ 0 ಸರ್. ನೆಕ್ಸ್ಟ್ ನೋಡಿ 6 1 6 9 54 6 6 36. ಎಷ್ಟು ಉಳಿತಪ್ಪ ಸರ್, 960 ಡಿವೈಡೆಡ್ ಬೈ 48 ಉಳಿತು ಸರ್. 48 1 42 20 ಅಂದರೆ ಎಷ್ಟು ಬಂತು, 20 ಮೀಟ್ರ್ ಪರ್ ಸೆಕೆಂಡ್ ಏನು ಬರುತ್ತೆ ಆನ್ಸರ್ ಬರುತ್ತೆ. ಹಾಗಾಗಿ ಲಕ್ಷದಲ್ಲಿರಬೇಕು ಕಡ್ತಾ ಹೊಡಿಬೇಕಾದ್ರೆ. ಓಕೆ, ಈ ಥರ 48 60 ಗುಣಾಕಾರ ಮಾಡ್ತಾ ಕೂಡಬಾರ್ದು, ಅಲ್ಲೇ ಕಡ್ತಾ ಹೋಗ್ತಿರುತ್ತೆ. ಅದನ್ನು ಡೈರೆಕ್ಟ್ ನಾನು ಕೆಳಗಡೆ ತೊಗೊಂಡೆ ಆನ್ಸರ್ ಏನು ಬರುತ್ತೆ 20 ಮೀಟ್ರ್ ಪರ್ ಸೆಕೆಂಡ್. ಅದಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ ಕಿಲೋಮೀಟ್ರ್ ಮತ್ತು 48 ಮಿನಿಟ್ನ ಮೀಟ್ರ್ ಮತ್ತು ಸೆಕೆಂಡಲ್ಲಿ ಕನ್ವರ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ a² - 4a + 1 = 0 ದೆನ್ ಫೈಂಡ್ a² + 1/a². ನೋಡಿ ಅಲ್ಜಿಬ್ರಾ ಮೇಲೆ ಬರೋಂಥ ಕ್ವಶನ್ ಇದು ಸರ್. ಈ ಥರ ಕ್ವಶನ್ಗಳಿಗೆ ಯಾವ ಥರ ಮಾಡಬೇಕು ಅಂದರೆ ನಿಮಗೆ ಇವತ್ತೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಯಾವ ಥರ ಅಂದರೆ ಸರ್, a² - 4a + 1 = 0 ಇದೆ. ಬಟ್ ನಿಮಗೇನು ಕಂಡುಹಿಡಿದಾನೆ ಸರ್, a² + 1/a² ಬೆಲೆ ಕಂಡುಹಿಡಿ ಎಂದಿದ್ದಾನೆ. ಈ ಥರ ಕ್ವಶನ್ಗಳಿಗೆ ಏನು ಮಾಡಬೇಕಂದ್ರೆ ಕಂಪ್ಲೀಟ್ ಇಕ್ವೇಷನ್ಗೆ ಡಿವೈಡೆಡ್ ಬೈ ಎಲೆ ಮಾಡಬೇಕು. ಡಿವೈಡೆಡ್ ಬೈ ಎ ಅಂದರೆ ಹೇಗೆ ಸರ್, ಏನಿಂದ ಭಾಗಾಕಾರ ಮಾಡಿ ಹೋಲ್ ಇಕ್ವೇಷನ್ಗೆ. ಯಾವ ಥರ ನೋಡಿ, ಇಲ್ಲಿ a² ಇದೆ, ಇದಕ್ಕೆ ಎಲೆ ಭಾಗಾಕಾರ ಮಾಡಿದರೆ ಏನು ಉಳಿತಪ್ಪ, ಎ ಉಳಿತು ಸರ್. -4a ಡಿವೈಡೆಡ್ ಬೈ ಎ ಮಾಡಿದರೆ ಸರ್ 4 ಉಳಿತು. +1 ಡಿವೈಡೆಡ್ ಬೈ ಎ ಅಂದರೆ 1/a ಉಳಿತು. 0ಕ್ಕೆ 0 ಆಗುತ್ತೆ. ಎ ಅಲ್ಫಾಬೆಟ್ನ ಒಂದು ಸೈಡ್ ಇಟ್ಕೋರಿ, ಸಂಖ್ಯೆನ ಆ ಸೈಡ್ ಕಳಿಸಿ ಸರ್. a - 1/a = 4 ಬಂತು ಸರ್. ನಮಗೇನು ಕಂಡುಹಿಡಬೇಕು, a² + 1/² ಅಂದರೆ ಏನು ಮಾಡಿ ಸಿಂಪಲ್ ಇದಕ್ಕೆ ವರ್ಗ ಮಾಡಿ, ಈ ಸೈಡು ವರ್ಗ ಮಾಡಿ ಸರ್. a² + b² - 2a ಅಂದರೆ a ಡಿವೈಡೆಡ್ a = 4 4 16 ಆಯಿತು. ಓಕೆ, ಈ ಎ ಹೋಯ್ತು, ಈ ಹೋಯ್ತು. ಸೊ a² + 1/a² = -2. ಆ ಸೈಡ್ ಹೋದರೆ ಏನಾಗುತ್ತಪ್ಪ ಸರ್, +2 ಆಗುತ್ತೆ. ಸೊ 16 + 2 ಅಂದರೆ ಆನ್ಸರ್ ಎಷ್ಟು ಬರುತ್ತೆ, 18 ಬರುತ್ತೆ. ಸೊ ಆನ್ಸರ್ ಏನು ಬರುತ್ತೆ, 18 ಬರುತ್ತೆ. ಲಕ್ಷದಲ್ಲಿ ಇರಬೇಕು ಸ್ಟೂಡೆಂಟ್ಸ್. ನಾನು ಹೆಂಗೆ ಮಾಡಿದೆ ಅಂದರೆ ಫಸ್ಟ್ ಕೊಟ್ಟರು ಇಕ್ವೇಷನ್ಗೆ ಡಿವೈಡೆಡ್ ಬೈ ಎ ಮಾಡಿ ಸರ್. ಡಿವೈಡ್ ಮಾಡಿದ್ರೆ a - 4 + 1/a = 0 ಬಂತು. ಈ ಎನ ಒಂದು ಸೈಡ್ ಮಾಡ್ಕೊಡಿ, 4ನ ಆ ಸೈಡ್ ಕಳಿಸಿ. ಬಟ್ ನಮಗೇನು ಬೇಕಿತ್ತು, a² + 1/a² ಬೇಕಿತ್ತು. ಹಾಗಾಗಿ ಹೋಲ್ ಬ್ರಾಕೆಟ್ಗೆ ಸ್ಕ್ವೇರ್ ಮಾಡಿ a + b ಹೋಲ್ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ a² + 1/a² - 2ab ಆಗುತ್ತೆ. ಸೊ ಡಿಪೆಂಡೆಂಟ್ ಆಫ್ ಆ ಸೈಡ್ ಕಳಿಸಿ. ಆನ್ಸರ್ ಏನು ಬರುತ್ತೆ 18. ಸೊ ಆನ್ಸರ್ ಏನಾಗುತ್ತೆ 18. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ದ ಸಮ್ ಆಫ್ ದಿ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಪಾಲಿಗಾನ್ ವಿತ್ 200 ಸೈಡ್ ಈಸ್ ಅಂದರೆ 200 ಬದಿಗಳನ್ನು ಹೊಂದಿರುವ ಬಹುಭುಜಾಕೃತಿಯ ಆಂತರಿಕ ಕೋನಗಳ ಮೊತ್ತವನ್ನು ಕಂಡುಹಿಡಿ ಎಂದಿದ್ದಾನೆ. ನೋಡಿ ಸ್ಟೂಡೆಂಟ್ಸ್, ಇಂಥ ಕ್ವಶನ್ಗೆ ಆಂತರಿಕ ಕೋನಗಳು ಅಂತ ಕೇಳಿದ್ರೆ ಒಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾದಲ್ಲಿ ಪುಟ್ ಮಾಡಿದ್ರೆ ನಿಮ್ಮ ಆನ್ಸರ್ ಬರುತ್ತೆ. ಏನು ಸರ್, ನೋಡಿ ಆಂತರಿಕ ಕೋನಗಳ ಅಂದರೆ ಇಂಟೀರಿಯರ್ ಆ್ಯಂಗಲ್ದು ಫಾರ್ಮುಲಾ ಏನಂದರೆ ಆಂತರಿಕ ಕೋನದ ಮೊತ್ತ. ಆಂತರಿಕ ಕೋನದ ಮೊತ್ತ ಫಾರ್ಮುಲಾ ಏನು ಬರುತ್ತಪ್ಪ ಅಂದರೆ ಸರ್
ಎನ್ ಮೈನಸ್ 2 ಇಂಟು 180 ಡಿಗ್ರಿ. ಇದರಲ್ಲಿ ಎನ್ ಅಂದರೆ ಏನಪ್ಪ ಅಂದರೆ ಸೈಡ್ಸು, ಅಂದರೆ ಯಾವ ಸೈಡ್ ಅಂದರೆ ಏನು ಕೊಟ್ಟಿರ್ತಾನೆ, ಬದಿಗಳತ್ತು ಕೊಟ್ಟಿರ್ತಾನಲ್ಲ ಅದನ್ನು ಪುಟ್ ಮಾಡಿದ್ರೆ ನಿಮಗೆ ಸೊ ನೋಡಿ, ಪೆಂಟಾಗೋನ್ ಅಂದರೆ 5 ಬದಿಗಳಿರ್ತವೆ, ಹೆಕ್ಸಾಗೋನ್ ಅಂದರೆ 6 ಬದಿಗಳಿರ್ತವೆ, ಅಂದರೆ 6 ಸೈಡ್ಸ್ಗಳಿರುತ್ತೆ. ಆಕ್ಟಾಗೋನ್ ಅಂದರೆ 8 ಬಾಹುಗಳು. ಬದಿ ಅಂದರೆ ನಥಿಂಗ್ ಬಟ್ ಬಾಹುಗಳು. ಅದನ್ನು ಎನ್ದಲ್ಲಿ ಪುಟ್ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ, ಡೈರೆಕ್ಟಾಗಿ ಇಂಟರ್ನಲ್ ಆ್ಯಂಗಲ್ ಸಿಗುತ್ತೆ. ಈಗ ನೋಡಿ ಸದ್ಯ ಕ್ವಶನಲ್ಲಿ ಎಷ್ಟು 200 ಸೈಡ್ಸ್ ಇದ್ದಾವೆ, ಅಂದರೆ ಎನ್ ಇಸ್ಕೊಲ್ಟ್ ಏನಾಯಿತು ಸರ್ 200 ಆಯಿತು. ಪುಟ್ ಮಾಡಿ ಅಲ್ಲಿ ಏನು ಸರ್ ಎನ್ ಅಂದರೆ ಏನು ತಗೋಬೇಕು ಇವಾಗ 200. ಸೊ ಎನ್ ಇಸ್ಕೊಲ್ಟ್ 200 ಪುಟ್ ಮಾಡಿ ಸರ್ 200. ಸೊ 200 ಮೈನಸ್ 2 ಇಂಟು 180. ಓಕೆ, ಎಷ್ಟು ಬಂತು ಸರ್ 200ರಲ್ಲಿ 2 ಕಳೆದ್ರೆ 198 ಇಂಟು 180. ಸೊ ಸಿಂಪಲ್ ಏನು ಮಾಡಬೇಕು, 198ಕ್ಕೆ 18ರಲ್ಲಿ ಗುಣಾಕಾರ ಮಾಡಿ ಸರ್. 18 144 ಸರ್. 18 162 162ರಲ್ಲಿ 14 ಕೂಡಿಸಿ 176 ಆಗುತ್ತೆ. ಅದೇ ಥರ 18 18 18ರಲ್ಲಿ ನೋಡಿ 17 ಕೂಡಿಸಿ ಸೊ 35 ಬರುತ್ತೆ. ಆಮೇಲೆ ಈ ಜೀರೋ ಹಾಕಿ ಅಂದರೆ ಎಷ್ಟು ಬರುತ್ತೆ ಸರ್, 35,640 ಏನಾಗುತ್ತೆ ಆನ್ಸರ್ ಬರುತ್ತೆ. ಇದು ಏನು ಗೊತ್ತಿರಬೇಕು, ಆಂತರಿಕ ಕೋನಗಳ ಮೊತ್ತ. ಫಾರ್ಮುಲಾ ಏನಂದರೆ ಎನ್ ಮೈನಸ್ 2 ಇಂಟು 180 ಡಿಗ್ರಿ. ಎನ್ ಅಂದರೆ ನೋಡಿ ಸೈಡ್ಸ್, ಅಂದರೆ ಎನ್ ಅಂದರೆ 5 ಇದ್ದರೆ ಪೆಂಟಾಗೋನ್ ಆಗುತ್ತೆ, ಪೆಂಟಾಗೋನ್ ಸೈಡ್ಸ್ 5 ಆಗುತ್ತೆ. ಹೆಕ್ಸಾಗೋನ್ ಅಂದರೆ 6 ಬಾಹುಗಳು, ಅದೇ ಥರ ಆಕ್ಟಾಗೋನ್ ಅಂದರೆ 8 ಬಾಹುಗಳು. ಎನ್ ಮೇಲೆ ನಾವು ಪುಟ್ ಮಾಡಿ ಆನ್ಸರ್ ತರಬೇಕು. ಸೊ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಸ್ಟೂಡೆಂಟ್ಸ್. ಆಲ್ಮೋಸ್ಟ್ ನೋಡಿ ನಾನು 20 ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀನಿ ವಿತ್ ಡಿಫ್ರೆಂಟ್ ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಬಂದಿರುವಂಥದ್ದು, ಎ ಎಲ್ ಪಿಯಲ್ಲಿ ಬಂದಿರೋವಂಥದ್ದು, ಎನ್ ಟಿ ಪಿ ಸಿಯಲ್ಲಿ ಬಂದಿರುವಂಥದ್ದು, ಎಲ್ಲ ಥರ ಶಿಫ್ಟ್ ವೈಸ್ ಕೂಡ ನಾನು ಡಿಸ್ಕಷನ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದೇ ಥರ ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಸಿಗೋವರೆಗೂ ನೋಡಿ ಸ್ಟೂಡೆಂಟ್ಸ್, ಆದಷ್ಟು ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಬೆಲ್ ಐಕಾನ್ ಕೂಡ ಒತ್ತಿ. ಇದೇ ಥರ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದೇ ಥರ ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅದ್ರ ಜೊತೆಗೆ ಇನ್ನೊಂದು ಅನೌನ್ಸ್ಮೆಂಟು, ಅಗ್ನಿವೀರ್ದು ಕ್ವಶನ್ನು ಇನ್ಮೇಲೆ ಕನ್ನಡದಲ್ಲಿ ಕ್ವಶನ್ ತೊಗೊಂಡು ಬರ್ತೀನಿ. ನೀವು ಯಾವ ಥರ ರೆಸ್ಪಾನ್ಸ್ ಕೊಡ್ತಾ ಇದ್ರೆ ಅದೇ ಥರ ರೆಸ್ಪಾನ್ಸ್ ಕೊಡಿ ಅಂತ ಹೇಳ್ತಾ, ಇನ್ನು ಯಾರು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿ ಮಾರ್ಚ್ 12ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಲೆಟ್ಸ್ ರಾಕ್ ದಿಸ್ ಟೈಮ್. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗೋಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.